ಈ ಕನ್ನಡದಲ್ಲಿ ವೇದ ಮಂತ್ರವನ್ನ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟವರೇ ನಮ್ಮ ಹಿರೇಮಗಳೂರು ಕಣ್ಣನ್ ಮಾಮ. ನಾಗಶ್ರೀ ತ್ಯಾಗರಾಜ್ ಅವ್ರನ್ನ ಜಿ ಕನ್ನಡದಲ್ಲಿ ಮಾತಿನ ಕಟ್ಟೆಯಲ್ಲಿ ನೋಡಿರ್ತಾರೆ, ಅಥವಾ ಹರಟೆಯಲ್ಲಿ ಚಂದನ ಟಿವಿ ಹರಟೆಯಲ್ಲಿ ನೋಡಿರ್ಬೋದು. ಮಾರ್ಕೆಟ್ ರೋಡ್ನಲ್ಲಿ ನನ್ನ ಜನ್ಮ ಆಗಿತ್ತು. ಮಾರ್ಕೆಟ್ ರೋಡ್ನಲ್ಲಿ ನಮ್ಮ ಮಾತು ಅಥವಾ ವಾಗ್ಮಿತನದಲ್ಲಿ ಅಥವಾ ಅವರ ಒಂದು ಅಧ್ಯಯನಶೀಲತೆಯಿಂದ ಅವರು ಇವತ್ತು ನಾಡಿನಾದ್ಯಂತ ಹೆಸರು ಮಾಡಿದ್ದಾರೆ. ನಿಂಗೆ ಬರಿತಾ ಬರಿತಾ ಏನೋ ಬೇಜಾರಾಯ್ತಾ, ಇನ್ನೋ ಹೊಟ್ಟೆ ಹಸುವಾಯ್ತಾ, ಅಲ್ಲೇ ಸಕ್ಕರೆ ಇರುತ್ತೆ, ಹಾಗೆ ತಗೊಂಡು ಬಾಯಿಗಾಕೋ. ಈ ಮುಂಚೆ 2 ಗಂಡು ಮಕ್ಳುಗಳು ತೀರೋಗಿದ್ರಿಂದ ನಮ್ಮಮ್ಮ ತುಂಬಾ ದೇವ್ರುಗಳಿಗೆ ಹರಕೆ ಹೊತ್ತಿದ್ರಂತೆ. ಅವತ್ತು ಆ ಪ್ರಾರ್ಥನೆ ಇವತ್ತು ಇಡೀ ನಾಡಿಗೆ ಆದ್ಯಂತ ನಿಮ್ಮ ಜ್ಞಾನದ ಮೂಲಕ ಇನ್ನೊಂಥರ ಬ್ಲೆಸ್ಡ್ ಫೀಲ್. ಅಲ್ಲಿ ಹೋಗಿ ಮಿಸ್ಸಿಗೆ ಕೇಳೋದು, ಮಿಸ್ ನಾನು ಸುಭಾಷಿತ ನಾನು ಓದ್ತೀನಿ, ನೀವೆಲ್ಲ ಅಂಡರ್ಲೈನ್ ಮಾಡ್ಕೊಡಿ ಅಂತ ನಾನು ಹೋಗಿ ಕೇಳೋದು. ಮೊದಲನೇ ಗಣಿತ ನಾನು ಏನಾದರೂ ಕಲ್ತಿದ್ದೀನಿ ಅಂತಂದ್ರೆ ಅದನ್ನ ನಮ್ಮ ಅಪ್ಪನಿಂದಲೇ. ಬದುಕಿನಲ್ಲಿ ಯಾವುದೇ ಯೂನಿವರ್ಸಿಟಿಯು ಕಲಿಸದಂತಹ ಪಾಠ ಬದುಕು ಎಂಬ ಯೂನಿವರ್ಸಿಟಿ ಕಲಿಸುತ್ತಂತೆ. ನಾನು ಸಾಧಿಸಬೇಕು ಅಂತ ಹೇಳಿ ಛಲ ಕೊಡೋದೇ ನಮಗೆ ಅವಮಾನಗಳು. ಆದರೆ ಮಕ್ಕಳಿಗೆ ನಾವು ಯಾವಾಗ ಅದ್ರ ಬಗ್ಗೆ ಬೆಲೆ ಮತ್ತು ಅದ್ರ ಬಗ್ಗೆ ಮೌಲ್ಯವನ್ನ ತೋರಿಸ್ಕೊಡ್ತೀವೋ ಅವಾಗ ಮಾತ್ರ ಆ ಮಕ್ಕಳು ಓದ್ತಾರೆ. ಹೊರಗಡೆ ಹೋಗಬೇಕು, ಸೂರ್ಯನಡಿ ಆಡಬೇಕು, ಮಣ್ಣಿನ ಜೊತೆಗೆ ಆಡಬೇಕು, ಪ್ರಕೃತಿ ಜೊತೆಗೆ ನಾವು ಯಾವತ್ತಿರ್ತೀವೋ ಅವತ್ತು ಮಾತ್ರ ನಮ್ಮ ಮೆಂಟಲ್ ಸ್ಟೇಟಸ್ ಸರಿ ಇರುತ್ತೆ. ಐಸಿರಿ ಟುಡೆಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಟಾಕ್ ವಿತ್ RB. ನಾನು ನಿಮ್ಮ ರೋಹನ್ ಭಾರ್ಗವಪುರಿ. ಇವತ್ತು ಈ ಅಕ್ಷಯ ತೃತೀಯ ಒಂದು ಸಮಾರಂಭದ ಸಮಯದಲ್ಲಿ ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಯಾರು ಅಂತ ನೀವು ಊಹಿಸ್ತೀರಾ? ಅವ್ರನ್ನ ನೀವು ಉಪನ್ಯಾಸಕರು ಅನ್ಬೋದು, ಕರ್ನಾಟಕದ ರಾಜ್ಯದ ಕನ್ನಡ ಹರಟೆ ಮಲ್ಲಿ ಅನ್ಬೋದು, ಮುದ್ದುರಾಮನ ಪದ್ಯವಾಚಕಿ ಅನ್ಬೋದು, ಅದಲ್ಲದೆ ಭಗವದ್ಗೀತಾ ಪ್ರವಚಕರು ಅನ್ಬೋದು. ಹೀಗೆ 1-2 ಇತ್ತೀಚೆಗಷ್ಟೇ MA ಇನ್ ಕನ್ನಡ ಸಾಹಿತ್ಯದಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ರ್ಯಾಂಕ್ ಪಡೆದು ನಮ್ಮ ಚಿಕ್ಕಮಗಳೂರಿಗೆ ವಿಶೇಷ ಗರಿಮೆಯನ್ನು ತಂದಿರುವಂತಹ ಒಬ್ಬರು ವಿಶೇಷ ವ್ಯಕ್ತಿತ್ವ ನಮ್ಮ ಜೊತೆ ಇವತ್ತು ಟಾಕ್ ವಿತ್ RB ಅಲ್ಲಿದ್ದಾರೆ. ಹಾಗಾದರೆ ಇಷ್ಟೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರು ಯಾರು ಅಂತ ನೀವು ಆಲ್ರೆಡಿ ಒಂದು ಗೆಸ್ ಮಾಡಿರ್ತೀರ. ಬನ್ನಿ, ಹಾಗಿದ್ರೆ ನಿಮ್ಮೆಲ್ಲರ ಪ್ರೀತಿಯ ನಾಗಶ್ರೀ ತ್ಯಾಗರಾಜ್ ಅವರು ಇವತ್ತು ನಮ್ಮ ಟಾಕ್ ವಿತ್ RBಯಲ್ಲಿ ಅತಿಥಿಯಾಗಿ ಬಂದಿದ್ದಾರೆ. ಅವರನ್ನ ಸ್ವಾಗತಿಸೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಕನ್ನಯ್ಯ. ನನಗೆ ಮೇಡಮ್ ಅನ್ನೋಕ್ಕೆ ಬಹುಶಃ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನ್ನ ಮೇಡಮ್ ಅಕ್ಕ ಇದು ಅನ್ನೋದಕ್ಕಿಂತ ನಂದು ಅವ್ರದ್ದು ವಿಶೇಷವಾದ ನಂಟು. ಮಾಮಿ ಅಂತೀನಿ, ಅವ್ರಿಗೂ ನನಗೆ ಪ್ರೀತಿಯಿಂದ ಕನ್ನಯ್ಯ ಅಂತಾರೆ. ಮಾಮಿ, ವೆಲ್ಕಮ್ ಟು ಟಾಕ್ ವಿತ್ RB. ಧನ್ಯವಾದಗಳು ಕನ್ನಯ್ಯ. ಹೇಗಿದೆ ಮಾಮಿ, ಹೇಗೆ ಅನಿಸ್ತಿದೆ ನಮ್ಮ ಐಸಿರಿ ಟುಡೇ ಟಾಕ್ ವಿತ್ RBಲಿ? ತುಂಬ ಒಳ್ಳೆಯ ಕಾರ್ಯಕ್ರಮ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತಂದರೆ ಒಂದು ಧಾರ್ಮಿಕವಾಗಿ ಒಂದು ಪ್ರಾರ್ಥನೆಯೊಂದಿಗೇನೆ ಆರಂಭ ಆದರೆ ಮತ್ತು ಸಂತಸ. ಹಾಗಿದ್ಮೇಲೆ ವೇದಾಧ್ಯಾಯಿ ಅಂತ ಹೇಳಿದ್ಯಾ ಅಂತಂದ್ಮೇಲೆ ಆ ಒಂದು ವೇದ ಮಂತ್ರದಿಂದಲೇ ಕಾರ್ಯಕ್ರಮವನ್ನು ಆರಂಭಿಸೋಣ ಅಲ್ವಾ? ಶೋರ್. ಗಣಪತಿಯ ಮಂತ್ರ. ಓಂ ಗಣನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಯೇ ನಮಃ. ಗಣಸಮೂಹದ ಗಣ್ಯ ಗಣಪಗೆ ಬ್ರಹ್ಮಜ್ಞಾನದ ಬ್ರಹ್ಮಪತಿಗೆ ಹವನಗೈಯುವೆ ಜ್ಯೇಷ್ಠರಾಜಗೆ ಸ್ತುತ್ಯದುಪಮೆಯ ಶ್ರೇಷ್ಠ ಕವಿಗೆ ಸ್ತುತಿಯ ನಾಲಿಸಿ ನಮ್ಮ ಕರ್ಮಕ್ಕೆ ಸಿದ್ಧಿ ಕೊಡಲಿ ಗಣಪ ನಮಗೆ. ಮಹಾಗಣಪತಿಯೇ ನಿನಗೆ ನಮನ. ಕನ್ನಯ್ಯ, ಈ ಒಂದು ಮಾತಲ್ಲಿ ನೀನು ಗಮನಿಸಬಹುದು, ನಾವು ಗಣಪತಿಯಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ಏನಂತ ಪ್ರಾರ್ಥಿಸ್ಕೊಳ್ತೀವಿ? ಮೊದಲಿಗೆ ನಾನು ಸಂಸ್ಕೃತದಲ್ಲಿ ಹೇಳ್ದೆ, ಆ ನಂತರ ಅದನ್ನೇ ಕನ್ನಡದಲ್ಲಿ ಹೇಳ್ದೆ. ನಿಂಗೆ ಗೊತ್ತಿರ್ಬೋದು, ಗೊತ್ತೂ ಇದೆ ಕೂಡ, ಈ ಕನ್ನಡದಲ್ಲಿ ವೇದ ಮಂತ್ರವನ್ನ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟವರೇ ನಮ್ಮ ಹಿರೇಮಗಳೂರು ಕಣ್ಣನ್ ಮಾಮ. ಅವರಿಂದಲೇ ಕಲ್ತಂಥ ಮಂತ್ರವನ್ನ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಹೇಳ್ದೆ. ಸಂಸ್ಕೃತದಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಆದ್ರೆ ಒಳ್ಳೆ ಸ್ವರ, ಒಳ್ಳೆ ಶ್ರುತಿ, ಒಳ್ಳೆ ಲಯ, ಕೇಳಲಿಕ್ಕೊಂದು ಆಸ್ವಾದ, ಕಿವಿಗೆ ಸೊದೆ, ಮನಕ್ಕೆ ಸಂತರ್ಪಣ ಅಂತ ಹೇಳಿ ಅನ್ಸುತ್ತೆ. ಆದ್ರೆ ಕನ್ನಡದಲ್ಲಿ ಕೇಳಿದಾಗ ಅದ್ ನಮಗೆ ಅರ್ಥ ಆಗತ್ತೆ. ಅಲ್ಲೂ ಕೂಡ ಒಂದು ಲಯ ಸಿಗತ್ತೆ, ಇಲ್ಲ ಅಂತಲ್ಲ, ಆದ್ರೆ ಅರ್ಥ ಆಗತ್ತೆ. ಅಂಥ ಅರ್ಥೈಸುವಿಕೆಯಲ್ಲಿ ನಾವು ಗಮನಿಸ್ಬೇಕು ಅಂತಂದ್ರೆ ನಮ್ಮ ಕರ್ಮಕ್ಕೆ ಸಿದ್ಧಿ ಕೊಡಲಿ ಗಣಪ ಅಂತ ಹೇಳಿ ಕೇಳ್ಕೊಳ್ತೀವಿ. ನಾನು ಏನ್ ಕರ್ಮಗಳನ್ನು ಮಾಡಿದೀನೋ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಕರ್ಮಗಳಿಗೆ ಒಳ್ಳೆಯ ಫಲ, ಕೆಟ್ಟ ಕರ್ಮಗಳಿಗೆ ಕೆಟ್ಟ ಫಲ. ಯಾಕಂದ್ರೆ ಆ ಕರ್ಮ ಕೆಟ್ಟದು, ಅದಕ್ಕೊಂದು ಶಿಕ್ಷೆ ಅನ್ನೋದಾದಾಗ ಮಾತ್ರ ನಾವು ಅದರಿಂದ ಬುದ್ಧಿ ಕಲಿತೀವಂತೆ. ಹಾಗಾಗಿ ಗಣಪತಿಗೆ ನಾವು ಎಲ್ಲದನ್ನೂ ಒಳ್ಳೇದು ಮಾಡು ಅಂತ ಹೇಳಲಿಕ್ಕಾಗಲ್ಲ. ನಾನು ಒಳ್ಳೇದು ಮಾಡ್ತೀನಪ್ಪ, ನನಗೂ ಒಳ್ಳೇದು ಮಾಡು ಅನ್ನುವಂಥ ನಿಷ್ಠಾವಂತ ಶ್ರದ್ಧೆಯ ಪ್ರಾರ್ಥನೆ ಗಣಪನಿಗೆ. ವಾವ್, ಅದ್ಭುತ. ಆರಂಭನೇ ಇಷ್ಟು ಒಂದು ದೇವರ ಆಶೀರ್ವಾದ. ಆ ಪದಗಳನ್ನು ಕೇಳ್ತಾ ನನಗೆ ಏನು ಎಕ್ಸೈಟ್ ಆಗ್ತಿದೆ ಅಂದರೆ ಮಾಮಿ, ಇನ್ನೊಂದು 2-3 ಗಂಟೆ ಹೊಸ ಕನ್ನಡ ಪದಗಳನ್ನು ನಿಮ್ಮಿಂದ ಕೇಳ್ಬೋದು. ಒಳ್ಳೊಳ್ಳೆ ಸಕಾರಾತ್ಮಕವಾದ ಕನ್ನಡ ಪದವನ್ನು ಕೇಳ್ಬೋದು. ನಿಮ್ಮ ಲೈಫಿನ ಜರ್ನಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೀವು
ನಾಗಶ್ರೀ ತ್ಯಾಗರಾಜ್ ಅವ್ರನ್ನ ಜಿ ಕನ್ನಡದಲ್ಲಿ ಮಾತಿನ ಕಟ್ಟೆಯಲ್ಲಿ ನೋಡಿರ್ತಾರೆ, ಅಥವಾ ಹರಟೆಯಲ್ಲಿ ಚಂದನ ಟಿ ವಿ ಹರಟೆಯಲ್ಲಿ ನೋಡಿರ್ಬೋದು. ಅನೇಕ ವೇದಿಕೆ ಕಾರ್ಯಕ್ರಮಗಳು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಚರ್ಚೆ ಮಾಡ್ತಾ ಹೋಗ್ತೀವಿ, ಎಲ್ಲ ಕಡೆ ನೋಡಿರ್ಬೋದು. ಆದರೆ ಅವರ ಒಂದು ವೈಯಕ್ತಿಕ ಜೀವನ, ಆ ಒಂದು ಸಂಘರ್ಷ, ಅವರು ಬಾಲ್ಯದಿಂದ ಒಂದು ಪುಟ್ಟ ಒಂದು ಬಡ ಕುಟುಂಬದಿಂದ ಬಂದು ಇವತ್ತು ರಾಜ್ಯದೆಲ್ಲೆಡೆ ರಾಷ್ಟ್ರದೆಲ್ಲೆಡೆ ಒಂದು ಕನ್ನಡದ ಮಾತು ಅಥವಾ ವಾಗ್ಮಿತನದಲ್ಲಿ ಅಥವಾ ಅವರ ಒಂದು ಅಧ್ಯಯನಶೀಲತೆಯಿಂದ ಅವರು ಇವತ್ತು ನಾಡಿನಾದ್ಯಂತ ಹೆಸರು ಮಾಡಿದ್ದಾರೆ. ಹಾಗಿದ್ರೆ ವೆಲ್ಕಮ್ ಟು ಯುವರ್ ಲೈಫ್ ಮಾಮಿ. ನಿಮ್ಮ ಒಂದಿಷ್ಟು ಗಂಟೆಗಳ ಕಾಲ ನಿಮ್ಮ ಲೈಫಿನ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡೋಕೆ ನೀವು ರೆಡಿನಾ? ಖಂಡಿತ ಕನ್ನಯ್ಯ, ನೀವು ಅಂಥ ಒಂದು ಒಳ್ಳೆಯ ಅವಕಾಶವನ್ನ ಸದವಕಾಶವನ್ನ ಕೊಟ್ಟಿದೀಯಾ ಅಂತ ಹೇಳಂದ್ರೆ ಅದಕ್ಕೆ ನಾನು ಕೂಡ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೈ ಪ್ಲೇಜರ್ ಮಾಮಿ, ನಮಗೂ ಅಷ್ಟೇ ಖುಷಿ ಇದೆ. ಹಾಗಿದ್ರೆ ನಿಮ್ಮ ಬಾಲ್ಯ, ಯೂಶಲಿ ನಾವು ನಿಮ್ಮನ್ನ ಟಿ ವಿ ಸ್ಕ್ರೀನ್ ಮೇಲಾಗಿರಲಿ, ವೇದಿಕೆ ಮೇಲಾಗಿರಲಿ, ವೇದಿಕೆಯಲ್ಲಿ LED ಎಲ್ಲ ಹಾಕಿರ್ತಾರೆ, ಮಿನಿ ವೆರಿ ಸಿಲ್ವರಿಶ್ ಆಗಿ, ವೆರಿ ಶೈನಿಂಗ್ ಆಗಿ ನೋಡ್ತೀವಿ. ಬಟ್ ನೀವು ಹುಟ್ಟಿದಂತಹ ಒಂದು ಬಡ ಕುಟುಂಬ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಊರು ಏನು ಮಾಡ್ತಾಯಿದ್ರು, ಆ ಪರಿಚಯ ಏನು ಮಾಡ್ಬೋದಾ? ಖಂಡಿತ ಕನ್ನಯ್ಯ. ನನ್ನ ತಂದೆ HR ನಂಜಪ್ಪ ಅಂಥೇಳಿ, ತಾಯಿ ಮಂಜುಳಾ. ನಮ್ಮದು ತುಂಬ ಬಡ ಕುಟುಂಬ. ತಂದೆ ವ್ಯಾಪಾರಿ ಆಗಿದ್ದರು, ಅಂಗಡಿ ವ್ಯಾಪಾರಿ, ಅಕ್ಕಿ, ಗೋಧಿ, ರಾಗಿ, ಬೇಳೆ, ಎಣ್ಣೆ ಮಾರುವಂಥ ಒಂದು ಚಿಕ್ಕ ಕುಟುಂಬ. ಅಮ್ಮ ಗೃಹಿಣಿ. ಮಾರ್ಕೆಟ್ ರೋಡ್ನಲ್ಲಿ ನನ್ನ ಜನ್ಮ ಆಗಿದ್ದು. ಮಾರ್ಕೆಟ್ ರೋಡ್ನಲ್ಲಿ ನಮ್ಮ ತಂದೆ ತಾಯಿ ಇರೋವಾಗ ಅಲ್ಲೇ ಬೆಳೆದಿದ್ದು ಕೂಡ. ಆಮೇಲೆ ಮದುವೆಯ ನಂತರ ನಾನು ಬೇರೆ ಕಡೆಗೆ ಹೋಗ್ತೇನೆ. ಆದರೆ ನಮ್ಮ ಬಾಲ್ಯದಲ್ಲಿ ಹೇಗಿತ್ತು ಅಂತಂದರೆ, ನಮ್ಮ ಮನೆಯಲ್ಲಿ ಒಂದು ಮುಂದೆ ಅಂಗಡಿ ಮಳಿಗೆ, ಇವತ್ತಿಗೂ ಒಂದು MPCCW ಅಂತ ಹೇಳಿ ಒಂದು ಕಾಫಿ ಕ್ಯೂರಿಂಗ್ ಇದೆ, ಅದರ ಎಕ್ಸಾಕ್ಟ್ಲಿ ಎದುರುಗಡೆ ನಮ್ಮ ಅಂಗಡಿ ಮಳಿಗೆ ಇದ್ದಿದ್ದು. ಪ್ರತಿದಿನ ನಮಗೆ ಗಂಟೆ ಶಬ್ದ ನಾವು ಶಾಲೆನಲ್ಲಿ ಮಾತ್ರ ಕೇಳ್ತಾ ಇರಲಿಲ್ಲ, ನಾವು ಗಂಟೆ ಶಬ್ದವನ್ನ ದೇವಸ್ಥಾನದಲ್ಲಿ ಮಾತ್ರ ಕೇಳ್ತಿರ್ಲಿಲ್ಲ, ಅದ್ರ ಜೊತೆಗೆ ಆ ಕಾಫಿ ಕ್ಯೂರಿಂಗ್ ನಲ್ಲಿ ಕೂಡ ಕೇಳ್ತಾ ಇದ್ವಿ. 9 ಗಂಟೆಗೆ ಒಂದ್ಸಲ ಗಂಟೆ ಹೊಡೆಯೋರು, ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಊಟದ ಸಮಯ, ಮತ್ತೆ 2 ಗಂಟೆಗೆ ಒಂದ್ಸಲ ಗಂಟೆ ಹೊಡೆಯೋರು, ಮತ್ತೆ 5 ಗಂಟೆಗೆ ಒಂದ್ಸಲ ಗಂಟೆ ಬಾರಿಸೋರು. ನಾವು ಬಹುಶಃ ಟೈಮ್ ನೋಡ್ಕೊಂಡಿದ್ ನೆನಪೇ ಇಲ್ಲ. ಆ ಕಾಫಿ ಕ್ಯೂರಿಂಗ್ ಇನ್ ಟೈಮ್ ನೋಡ್ಕೊಂಡು ನಾವು ಬೆಳೆದಂಥವ್ರು. ಮುಂದೆ ಒಂದು ಅಂಗಡಿ ಮಳಿಗೆ ಹಿಂದ್ಗಡೆ ಒಂದು ಚಿಕ್ಕ ಕೊಠಡಿ, ಆ ಒಂದೇ ರೂಮ್ನಲ್ಲಿ ಒಂದು ಮಂಚ, ಈ ಕಡೆಗೊಂದು TV, ಆ ಕಡೆಗೊಂದು ಅಡಿಗೆ ಮನೆ, ಆ ತರ ಇದ್ದಂಥ ಗೂಡಂಗಿದ್ದಂಥ ಒಂದು ಸಣ್ಣ ಮನೆ. ಹಾಗಾಗಿ ಅದೇ ಒಂದು ಮಂಚ ಇತ್ತು. ಹಾಗಾಗಿ ಅಲ್ಲಿ ಕೂತ್ಕೊಂಡ್ರೆ ಅಥವಾ ಅಲ್ಲಿ ಯಾರು 1-2-3 ಜನ ಕೂತ್ಕೊಂಡ್ರೆ ಮತ್ತೆ ನಮಗೆ ಬೇರೆ ಕೂರ್ಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ನಾನು ಓದು ವಿದ್ಯಾಭ್ಯಾಸ ಎಲ್ಲ ಇವತ್ತಿನ ಮಕ್ಳಿಗೆ ನಾವು ಚೇರು, ಕುರ್ಚಿ, ಟೇಬಲ್ ಅಂತೆಲ್ಲ ಸವಲತ್ತುಗಳನ್ನು ಒದಗಿಸ್ತೀವಿ. ಆದರೆ ನಮ್ಮಲ್ಲಿ ಅಷ್ಟೊಂದು ಅವಕಾಶ ಇರಲಿಲ್ಲ. ನಾ ಹೇಗೆ ಓದ್ತಾ ಇದ್ದೆ, ಓದ್ಲಿಕ್ಕೆ ತುಂಬಾ ಆಸೆ. ರವೆ ಮೂಟೆ ಮೇಲೆ ಕೂತ್ಕೊಳ್ಳೋದು, ಪಕ್ಕ ಒಂದು ಸಕ್ಕರೆ ಮೂಟೆ ಇರ್ತಾ ಇತ್ತು, ಸಕ್ಕರೆ ಮೂಟೆ ಮೇಲೆ ಕೂತ್ಕೊಂಡು ಬುಕ್ಕನ್ನೆಲ್ಲ ಕೂತ್ಕೊಂಡು ಬರಿತಾ ಇದ್ದಿದ್ದು. ಸೊ ನಮಗೆ ಕುರ್ಚಿ ಮೂಟೆ, ಕೂತ್ಕೊಂಡು ಬರೆಯೋಕ್ ಟೇಬಲ್ಲು ಕೂಡ ಮೂಟೆ. ಇವತ್ತಿಗೂ ನನಗೆ ಆ ರವೆ ಮೂಟೆ, ಸಕ್ಕರೆ ಮೂಟೆ, ಅವಲಕ್ಕಿ ಮೂಟೆ ಅವುಗಳೆಲ್ಲ ನೋಡಿದ್ರೆ ಬಹುಶಃ ಈ ಕುಷನ್ಗಿಂತ ನನಗೆ ಆ ಕುಷನ್ ತುಂಬಾ ಲಕ್ಸುರಿಯನ್ನ ಕೊಟ್ಟಿದೆ. ಮತ್ತು ನನ್ನ ವಿದ್ಯಾಭ್ಯಾಸಕ್ಕೆ ಅಷ್ಟೇ ಪೂರಕ ಆಗಿದೆ. ಇನ್ನೊಂದು ಮಜಾ ಗೊತ್ತಾ, ಹಾಗೆ ಅವಲಕ್ಕಿ ಮೂಟೆ ಹಾಗೆಲ್ಲ ಸಕ್ಕರೆ ಮೂಟೆ ಅಲ್ಲೆಲ್ಲ ಪಕ್ಕದಲ್ಲಿ ಕೂತಾಗ ನಿಂಗೆ ಬರಿತಾ ಏನೋ ಬೇಜಾರಾಯ್ತಾ, ಏನೋ ಹೊಟ್ಟೆ ಹಸುವಾಯ್ತಾ, ಅಲ್ಲೇ ಸಕ್ಕರೆ ಇರುತ್ತೆ, ಹಾಗೆ ತಗೊಂಡು ಬಾಯಿಗೆ ಹಾಕೋ. ಹೀಗೆ ಅವಲಕ್ಕಿ ಇರುತ್ತೆ, ಈ ಅವಲಕ್ಕಿ ಹೀಗೆ ಕೈಗೆ ತಗೊಳ್ಳೋದು, ಸಕ್ಕರೆ ಸ್ವಲ್ಪ ಹಿಂಗೆ ಕೈಗೆ ತಗೊಳ್ಳೋದು, ಎರಡು ಹಂಗೆ ಮಿಕ್ಸ್ ಮಾಡೋದು, ಹಾಗೆ ಬಾಯಿಗೆ ಹಾಕೊಳ್ಳೋದು. ಆ ಥರ ಎಲ್ಲ ಫನ್ ಮಾಡಿದೀವಿ. ನಿಜವಾಗ್ಲೂ ನಮಗೆ ಇವತ್ತದನ್ನ ನಾವು ಬಡತನ ಅಂತ ಹೇಳ್ತೀವಿ, ನಮಗೆ ಅವತ್ತಿನ ದಿನ ಅದು ಬಡತನ, ನಮಗೆ ನಷ್ಟ ಅಥವಾ ನಮಗೆ ಉಣ್ಣಕ್ಕಿಲ್ಲ, ನಾವು ಕಷ್ಟದಲ್ಲಿದ್ದೀವಿ ಅನ್ನೋದು ನಮ್ಗೆ ಅನ್ನಿಸ್ತಾನೆ ಇರಲಿಲ್ಲ. ಯಾಕಂದ್ರೆ ಬಾಲ್ಯಾವಸ್ಥೆನಲ್ಲಿ ನಾವು ಎಲ್ಲದನ್ನೂ ಖುಷಿ ಪಡ್ತಾ ಇದ್ವಿ. ಸಂಜೆ ಬಂದಾಗ ಎಷ್ಟೋ ಹೊತ್ತು ನಾವು ಊಟ ಮಾಡ್ಲಿಕ್ಕೆ ಅಮ್ಮ ಅಡುಗೆ ಮಾಡೋ ತಡ ಆಗ್ತಿತ್ತೋ ಅಥವಾ ಅವತ್ತು ಮಾಡೇ ಇರ್ಲಿಲ್ವೋ ಏನು ಅನ್ನಿಸ್ತಿರ್ಲಿಲ್ಲ. ಒಂದು ತಟ್ಟೆಗೆ ಅಂಗಡಿಗೆ ಹೋಗ್ತಾ ಇದ್ವಿ, ಅವಲಕ್ಕಿ ಇರ್ತಿತ್ತು, ಒಂದು ಸ್ವಲ್ಪ ಸಕ್ಕರೆ ಇರ್ತಾ ಇತ್ತು, ಎರಡು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡ್ಬಿಟ್ರೆ ಒಳ್ಳೆ ಆಸ್ವಾದಂಥ ಊಟ. ನಾವ್ ಯಾವತ್ತೂ ಆತರ ನೋವು ನಮ್ಗೆ ಬಡತನ ಅಂತಲೇ ಅನ್ಸಿರ್ಲಿಲ್ಲ. ಅದೇನಿದೆ ಅದ್ರಲ್ಲೇ ಖುಷಿ ಪಡ್ತಾ ಇದ್ವಿ. ಖಂಡಿತ. ಈಗ ನಾವು ನೀವಿಷ್ಟು ಚೆನ್ನಾಗಿ ಒಂದು ಕುಟುಂಬದ ವಿವರಣೆ ಕೊಡ್ಬೇಕಾದ್ರೆ ನಮಗೆ ಒಂದು ಕುತೂಹಲ ಬರುತ್ತೆ. ನಿಮ್ಮ ಮನೇಲಿ ಎಷ್ಟು ಜನ ಮಕ್ಳಿದ್ರು, ಅಕ್ಕ ತಂಗಿಯರು ಯಾರು ಇದ್ರು, ಅವರೆಲ್ಲ ಏನ್ ಮಾಡ್ತಿದ್ರು, ಬಾಲ್ಯದಲ್ಲಿರೋ ನೆನಪುಗಳು ಯಾವ ತರ ಇದ್ವು, ಅದನ್ನೇನಾರ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಖಂಡಿತ. ನನಗೆ ಅಕ್ಕ ತಂಗಿರಂದ್ರೆ ನಾನು ಮತ್ತೆ ನನ್ನ ತಂಗಿ ಇಬ್ಬರೇ ಹೆಣ್ಮಕ್ಳು. ನಾನೊಂದು ಬ್ಲೆಸ್ಡ್ ಚೈಲ್ಡ್ ಅಂತ ಹೇಳಬೇಕು. ಯಾಕಂದರೆ ಈ ಮುಂಚೆ ನಮ್ಮ ಅಮ್ಮನಿಗೆ ಇಬ್ಬರು ಗಂಡು ಮಕ್ಕಳು ತುಂಬ ಹೊಟ್ಟೆಯಲ್ಲಿರುವಾಗಲೇ ಅಬಾರ್ಷನ್ ಆಗಿ ಏನೋ ಸಮಸ್ಯೆ ಆಗಿದೆ. ಇಬ್ಬರದು ಅಂದರೆ ಅಪ್ಪಂದು ಪಾಸಿಟಿವ್ ಬ್ಲಡ್ ಗ್ರೂಪು, ಅಮ್ಮಂದು ನೆಗೆಟಿವ್ ಬ್ಲಡ್ ಗ್ರೂಪು. ಸೊ ಮೆಡಿಕಲಿ ಈ ಥರ ಡಿಫ್ರೆನ್ಸ್ ಆದಾಗ ಹುಟ್ಟಿದ ಮಕ್ಕಳು ಆದಷ್ಟು ಅವ್ರಿಗೆ ಸಸ್ಟೈನಿಂಗ್ ಕೇಪಬಿಲಿಟಿ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಮುಂಚೆ 2 ಗಂಡು ಮಕ್ಳುಗಳು ತೀರೋಗಿದ್ರಿಂದ ನಮ್ಮಮ್ಮ ತುಂಬ ದೇವ್ರುಗಳಿಗೆ ಹರಕೆ ಹೊತ್ತಿದ್ರಂತೆ, ಯಾವುದು ಮಗು ಉಳಿತಾ ಇಲ್ಲ ಅಂಥೇಳಿ. ಆಮೇಲೆ ನಮ್ಮಮ್ಮ ಅವರ ಅಪ್ಪ ಅಮ್ಮನಿಗೆ ಒಬ್ಬಳೇ ಹೆಣ್ಮಗಳು, ಅಂದರೆ ಆ ಹೆಣ್ಮಗಳು ಅವ್ರ ಅಪ್ಪ ಅಮ್ಮನಿಗೆ ಒಂದೇ ಹೆಣ್ಮಗಳು, ಜೊತೆಗೆ ಅವಳೇ ಮೊದಲ ಮದುವೆ ಅವರ ಮನೆಯಲ್ಲಿ ಆಗಿರೋದು. ಹಾಗಾಗಿ ನಮ್ಮಮ್ಮನಿಗೆ 6 ಜನ ತಮ್ಮಂದಿರು. ಹಾಗಾಗಿ ನಮ್ಮಮ್ಮ
ಅಂದ್ರೆ ಆ 6 ಜನ ತಮ್ಮಂದಿರು ಅಕ್ಕನ ಕುಡಿಯನ್ನ ನೋಡ್ಲಿಕ್ಕೆ ಬಹಳ ಕಾಯ್ತಾ ಇದ್ರು. ಆದ್ರೆ ಮಗು ಉಳಿತಾ ಇರ್ಲಿಲ್ಲ. ಎಲ್ಲ ನಮ್ಮ ಅಜ್ಜಿ ಮನೆ, ನಮ್ಮ ಅತ್ತೆ, ನಮ್ಮ ಅಕ್ಕಂದ್ರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನನ್ನ ಹುಟ್ಟಿಗೋಸ್ಕರ. ಹಾಗಾಗಿ ಅವರು ಸುಬ್ರಹ್ಮಣ್ಯ ಸ್ವಾಮಿ, ಆ ದೇವರು ಈ ದೇವರು ಎಲ್ಲಾ ಕಡೆಗೆ ಹರಕೆ ಹೊತ್ತು ಕೊನೆಗೆ ನಾನು ಹುಟ್ಟಿದ್ನಂತೆ. ಹಾಗಾಗಿ ನನ್ನ ಹೆಸರನ್ನ ಸುಬ್ರಹ್ಮಣ್ಯ ದೇವರನ್ನ ನೆನಪಿಗೋಸ್ಕರ ನಾಗಶ್ರೀ ಅಂತ ಹೇಳಿ ನಾಗದೇವತೆಯ ಒಂದು ಪ್ರತೀಕವಾಗಿ ನನಗೆ ಆ ಹೆಸರನ್ನ ನಮ್ಮ ಅಜ್ಜ ಇಟ್ಟಿದ್ದು ಆ ಹೆಸರನ್ನ. ಹಾಗಾಗಿ ನನ್ನ ತಾಯಿ ಅದಂತರ, ಹಾಗಾಗಿ ನಾನು ಬ್ಲೆಸ್ಡ್ ಚೈಲ್ಡ್ ಅಂತ ನನಗೆ ಯಾವಾಗ್ಲೂ ನನ್ಗೆ ಅದೊಂದು ಖುಷಿ ಇದೆ. ಯಾಕಂದ್ರೆ ಶ್ರೀ ಅನ್ನೋದು ಇವತ್ತು ಅವತ್ತು ಆ ಪ್ರಾರ್ಥನೆ ಇವತ್ತು ಇಡೀ ನಾಡಿಗೆ ಆದ್ಯಂತ ನಿಮ್ಮ ಜ್ಞಾನದ ಮೂಲಕ ಇನ್ನೊಂಥರ ಬ್ಲೆಸ್ಡ್ ಫೀಲ್ ನಮಗೆ. ಖಂಡಿತ ಅದು ದೈವಾನುಗ್ರಹ ಅಂತಲೇ ಹೇಳ್ತೀನಿ, ನಾನೇನು ಮಾಡಿದ್ದಲ್ಲ. ಅದ್ರ ಜೊತೆಗೆ ಇನ್ನೊಂದು ಮಗು, ಯಾವುದೇ ತಂದೆ ತಾಯಿಗಾಗ್ಲಿ 2 ಮಕ್ಳಿದ್ರೆ, ಅದೇ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಒಂದು ಮಗು ಅಲ್ಲ, ಒಂದು ಕಣ್ಣು ಕಣ್ಣಲ್ಲ ಅಂತ ಹೇಳಿ. ಹಾಗಾಗಿ ಅಮ್ಮ ಇನ್ನೊಂದು ಮಗುಗೋಸ್ಕರ ಪ್ರಯತ್ನ ಮಾಡ್ತಾನೆ ಇದ್ರು. ನಾನಾದ್ಮೇಲೆ ಮತ್ತೊಂದು ಗಂಡು ಮಗು ಅಬಾರ್ಷನ್ ಆಗೋಯ್ತು. ಆಮೇಲೆ ಇನ್ನೊಂದು ಮಗು ಹುಟ್ಟಿತು, ಅದು ನನ್ನ ತಂಗಿ. ಅವಾಗ ನಾನು ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮನಿಗೆ ಗಂಡು ಮಕ್ಳು ಅಂದ್ರೆ ತುಂಬಾ ಇಷ್ಟ, ತುಂಬಾ ಪ್ರೀತಿ, ಒಂದಾದ್ರೂ ಗಂಡು ಮಗು ಪಡಿಬೇಕು ಅಂತೇಳಿ. ಆದ್ರೆ ಈ ತರ ಮೆಡಿಕಲ್ ಡಿಫ್ರೆನ್ಸಸ್ಗಳು ಇದ್ದಿದ್ರಿಂದ ಗಂಡು ಮಕ್ಕಳಿಗೆ ತುಂಬಾ ಫೀಟಸ್ ಫಾರಮ್ನಲ್ಲಿದ್ದಾಗ ಗಂಡು ಮಗುವಿಗೆ ಅಷ್ಟು ಸಾಮರ್ಥ್ಯ ಇರಲ್ಲ. ಹಾಗಾಗಿ ಅವು ಬೇಗ ಸತ್ತು ಹೋಗ್ಬಿಡ್ತವೆ. ಹೆಣ್ಣು ಮಕ್ಕಳಿಗೆ ಫೀಟಸ್ನಲ್ಲಿ ಫಿಸಿಕಲಿ ದೇ ಆರ್ ವೆರಿ ಕೇಪಬಲ್. ಹಾಗಾಗಿ ನಾವು 2 ಹೆಣ್ಣು ಮಕ್ಕಳು ಉಳಿದ್ವಿ. ವಿ ಫೈಟ್ ಇಟ್. ಅಂದರೆ ನೋಡು ಕನ್ನಯ್ಯ, ಹೆಣ್ಣು ಮಕ್ಕಳಿಗೆ ಹೋರಾಟ ಅನ್ನೋದು ಹುಟ್ಟಿದ ಪಾಯಿಂಟಿಂದನೇ ಶುರುವಾಗುತ್ತೆ. ಆ್ಯಂಡ್ ದೇ ಆಲ್ವೇಸ್ ವಿನ್ ಅನ್ನೋದಕ್ಕೆ ಆ ಒಂದು ಶೈಶಾವಸ್ಥೆ ಅಂತ ಹೇಳ್ತಾರಲ್ಲ, ಅದೇ ಮೂಲ. ಹಾಗಾಗಿ ನನ್ನ ತಂದೆ ತಾಯಿನೂ ಕೂಡ ಅಷ್ಟೇ, ನಮಗೆಲ್ಲ ತುಂಬ ಬಡತನ ಇದೆ, ನಮ್ಗೆ ತುಂಬ ಕಷ್ಟ ಇದೆಯಪ್ಪ ಅಂತೇಳಿ ನಮಗೂ ಕೂಡ ಅದು ಯಾವತ್ತೂ ತೋರಿಸ್ಕೊಂಡಿಲ್ಲ. ಅಷ್ಟು ಪ್ರೀತಿಯಿಂದ, ವಿಶ್ವಾಸದಿಂದ ಎಲ್ಲದಕ್ಕೂ ಪೂರಕವಾಗಿ ಬೆಳೆಸಿದಂಥವ್ರು ನಮ್ಮ ಅಪ್ಪ ಅಮ್ಮ. ಹಾಗಾಗಿ ನಾನು, ನನ್ನ ತಂಗಿ, ನಮ್ಮ ಅಪ್ಪ ಅಮ್ಮ ಒಂದು ಚಿಕ್ಕ ಕುಟುಂಬದಲ್ಲಿ ಬೆಳೆದಂಥವ್ರು. ಇನ್ನೊಂದು ನಾನು ನೆನಪು ಮಾಡ್ಕೋಬೇಕು ಕನ್ನಯ್ಯ, ನನಗೆ ಶಾಲೆನಲ್ಲಿ ಪೇಪರ್ ಓದಿಸ್ತಾರೆ, ಅಸೆಂಬ್ಲಿನಲ್ಲಿ ಪೇಪರ್ ಓದಿಸ್ತಾರೆ. ನನಗೆ ಪೇಪರ್ ಓದೋದು ಅಂದ್ರೆ ತುಂಬಾ ಇಷ್ಟ. ನಾನಾಗೆ ಬೇಕು ಅಂತ 1/4 ಗಂಟೆ ಸ್ಕೂಲಿಗೆ ಬೇಗ ಹೋಗ್ತಿದ್ದೆ, ಅಮ್ಮನ ಹತ್ರ ಹಠ ಮಾಡಿ ಬೇಗ ಹೋಗ್ಬೇಕು ಅಂತ. ಅಲ್ಲಿ ಹೋಗಿ ಮಿಸ್ಸಿಗೆ ಕೇಳೋದು, ಮಿಸ್ ನಾನು ಸುಭಾಷಿತ ನಾನು ಓದ್ತೀನಿ, ನೀವೆಲ್ಲ ಅಂಡರ್ಲೈನ್ ಮಾಡ್ಕೊಡಿ ಅಂತ ನಾನು ಹೋಗಿ ಕೇಳೋದು. ಪಾಪ ಅವರೆಲ್ಲ ಹೇಳೋರು. ನಾವೇನು ಸುಭಾಷಿತ ಓದ್ತಾ ಇದ್ವಿ, ಮೊದಲನೇ ಪುಟದಲ್ಲಿ ಒಂದು ಹೆಡ್ಲೈನ್ ಓದ್ತಾ ಇದ್ವಿ. ಆಮೇಲೆ ಮನೆಗೂ ಬಂದ ಮೇಲೆ ಪೇಪರ್ ಓದಬೇಕು ಅಂತ ಆಸೆ. ಆದ್ರೆ ಮನೆಯಲ್ಲಿ ಆರ್ಥಿಕ ವ್ಯವಸ್ಥೆ ಅಷ್ಟು ಚೆನ್ನಾಗಿರ್ಲಿಲ್ಲ, ಹಾಗಾಗಿ ಪೇಪರ್ ತರ್ಸಕ್ಕೆಲ್ಲ ಹೋಗ್ತಾ ಇರ್ಲಿಲ್ಲ. ಆದ್ರೂ ನಾನು ಬಿಡ್ತಾ ಇರ್ಲಿಲ್ಲ ಕನ್ನಯ್ಯ. ನಮ್ಮ ಅಂಗಡಿಯ ಗಲ್ಲತ್ ಪೆಟ್ಟಿಗೆಯಲ್ಲಿ ಏನು ಕುರ್ಚಿ ಇರುತ್ತೋ ಕೂರಕ್ಕೆ, ಪೊಟ್ನ ಕಟ್ಲಿಕ್ಕೆ ಅವಾಗೆಲ್ಲ ಪೇಪರು. ಇವಾಗಷ್ಟೇ ನಾವು ಪ್ಲಾಸ್ಟಿಕ್ ಕವರು, ಸಿಲ್ವರ್ ಫಾಯಿಲು ಅಂತೆಲ್ಲ ಬಳಸ್ತೀವಿ, ಪ್ಯಾಕ್ಡ್ ಇರುತ್ತೆ. ಆದ್ರೆ ಅವಾಗಿನ ಕಾಲದಲ್ಲಿ ಎಲ್ಲದನ್ನು ಕೂಡ ನಾವು ಪೇಪರ್ನಲ್ಲೇ ಕಟ್ಕೊಡ್ತಾ ಇದ್ದಿದ್ದು. ಪೇಪರ್ ಕಟ್ ದಾರನ ಆ ಚರ್ಮುರಿ ತರ ಕಟ್ತಾ ಇದ್ದಿದ್ದು. ಇವತ್ತಿಗೂ ಆ ಸ್ಕಿಲ್ ಇದೆ, ಚಂದ ಕಟ್ಟಿ ಅದನ್ನ ಪ್ಯಾಕ್ ಮಾಡಿ ಹೋಗ್ತಾ ಇದ್ದು. ಅದು ಚೇರ್ ಮೇಲೆ ಇರ್ತಾ ಇತ್ತು. ನಾನು ಅಂಗಡಿ ಮಳಿಗೆಗೆ ಸುಮಾರು ಸಲ ನಮ್ಮ ಅಪ್ಪ ನನಗೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ, ನನಗೆ ಒಂದು ವ್ಯಾವಹಾರಿಕ ಕ್ಷೇತ್ರದಲ್ಲಿ ವ್ಯವಹಾರದ ಬಗ್ಗೆ ಜ್ಞಾನ ಮೂಡಿಸಿದವರು ನಮ್ಮಪ್ಪ. ಮೊದಲನೇ ಗಣಿತ ನಾನು ಏನಾದರೂ ಕಲ್ತಿದ್ದೀನಿ ಅಂತಂದ್ರೆ ಅದನ್ನ ನಮ್ಮಪ್ಪನಿಂದಲೇ. ಹಾಗಾಗಿ ಅವರು ಪ್ರತಿ ಸಲ ಅಂಗಡಿಯಿಂದ ಎಲ್ಲರೂ ಹೊರಗಡೆಗೆ ಹೋಗುವಾಗ ನನ್ನನ್ನು ಅಂಗಡಿಲಿ ಕೂರಿಸ್ಬಿಟ್ಟು ಹೋಗೋರು. ಹೋಲ್ಸೇಲಿಂದ ಏನಾದರೂ ತಗೊಂಡ್ ಬರಬೇಕು ಅಂತಂದ್ರೆ ಒಂದು ಪಟ್ಟಿ ಮಾಡ್ಬಿಟ್ಟು ಅವ್ರು ನನ್ನನ್ನು ಕಳ್ಸೋರು. ಎಕ್ಸಾಕ್ಟ್ಲಿ. ಲೈಫ್ ಬಾಯ್ ಸೋಪ್ ತಗೊಂಡ್ ಬಾ, ಲಕ್ಸ್ ಸೋಪ್ ತಗೊಂಡ್ ಬಾ. ಇನ್ನು ನಾನು ಬ್ರ್ಯಾಂಡ್ ಅಂತ ಹೇಳ್ತಿಲ್ಲ, ಅವಾಗ ಇದ್ದಿದ್ದೆ 2 ಸೋಪು, ಒಂದು ಲೈಫ್ ಬಾಯ್, ಒಂದು ಲಕ್ಸ್. ಆಮೇಲೆ ನಿರ್ಮಾ ಬಾರ್ 501 ಸೋಪು, ಅವೆಲ್ಲ ಇರ್ತಿತ್ತು. ಚಿಕ್ಕದು ದೊಡ್ಡದು ಶಾಂಪು ಸ್ಯಾಶೆಗಳು ಎಲ್ಲದನ್ನು ಲಿಸ್ಟ್ ಬರೆದ್ಬಿಟ್ಟು ನನ್ನ ಕೈಗೆ 1,000 ರೂಪಾಯಿನೋ 2,000 ರೂಪಾಯಿನೋ ಅಷ್ಟಕ್ಕೆ ಎಲ್ಲ ಬಂದೋಗೋದು. 1 ಡಜನ್ 2 ಡಜನ್ನು ಅದಷ್ಟು ಬರೆದು ನಂದೊಂದು ಹಳೆ ಸೈಕಲ್ಗೆ ಒಂದು ಬ್ಯಾಗ್ ಇರಿಸ್ಬಿಟ್ಟು ಹೋಗಿ ತಗೊಂಡ್ ಬಾ ಅಂತ ಕಳಿಸ್ತಿದ್ರು. ಜಿತೇಂದ್ರ ಟ್ರೇಡರ್ಸ್ ಅಂತ ಹೇಳಿ ಅವಾಗ ಒಂದು ಅಂಗಡಿ ಇತ್ತು. ನಾನು ಹೋದ ತಕ್ಷಣ ಅವರೆಲ್ಲರೂ ಎಷ್ಟು ಪ್ರೀತಿಯಿಂದ ನನ್ನನ್ನು ಕಾಣೋರು ಅಂದ್ರೆ ಹುಡುಗಿ ಚಿಕ್ಕವಳು ವ್ಯಾಪಾರಕ್ಕೆ ಬಂದಿದ್ದಾಳಲ್ಲ ಅಂತ ಹೇಳಿ ಅವ್ರಿಗೂ ಒಂದು ಖುಷಿ. ಎಲ್ಲದನ್ನು ಕಟ್ಕೊಟ್ಟು ಪಾಪ ಅಲ್ಲಿಯವರೇ ಬಂದು ನನಗೆ ಸೈಕಲ್ಗಿಟ್ಟು ಆಯ್ತು ಹೋಗಿ ಬರಮ್ಮ ಅಂತ ಹೇಳಿ ಕಳ್ಸೋರು. ಸೈಕಲ್ನಲ್ಲಿ ಇಟ್ಕೊಂಡು ಬಂದು ನನ್ನ ಅಪ್ಪನಿಗೆ ಕೊಡ್ತಾ ಇದ್ದೆ. ಹಾಗೆ ನನ್ನ ತಂಗಿ ಕೂಡ ಅದಕ್ಕೆ ಪೂರಕವಾಗಿದ್ದಾಳೆ. ಆದ್ರೂ ನಾನು ದೊಡ್ಡವಳಲ್ವಾ, ಸಾಮಾನ್ಯ ಮಕ್ಕಳಲ್ಲಿ ದೊಡ್ಡವರಿಗೆ ಮನೆಯಲ್ಲಿ ಕೆಲಸ ಜಾಸ್ತಿ, ಜವಾಬ್ದಾರಿ ಕೊಡೋದು. ಆ ನಿಟ್ಟಿನಲ್ಲಿ ಅಪ್ಪ ನನಗೆ ಆ ಥರದ ವ್ಯವಹಾರ ಜ್ಞಾನವನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ರು. ಆದ್ರೂ ಪೇಪರ್ದೊಂದು ವಿಷಯ ಇತ್ತಲ್ಲ, ಪೇಪರ್ ಓದಬೇಕು ಅಂತ ಬಹಳ ಆಸೆ. ನಮ್ಮ ಪೇಪರ್ ಕಟ್ಕೊಡ್ಲಿಕ್ಕೆ ಏನು ಹಳೆ ಪೇಪರ್ಗಳನ್ನ ರದ್ದಿಗೆ ಹಾಕಿರೋದ್ ಪೇಪರ್ ಇರ್ತಿತ್ತಲ್ಲ ಅಂಗಡಿನಲ್ಲಿ, ಅದನ್ನೇ ತಗೊಳ್ಳೋದು. ನಾನು ಇವತ್ತಿನ ಪೇಪರ್ ಓದ್ತಾ ಇದೀನಿ ಅಂತ ಹಿಂಗ್ ಓದೋದು. ಆಮೇಲೆ ಮತ್ತೆ ಮುಚ್ಚಿಡೋದು. ಇದೆಲ್ಲ ಓದಾಯ್ತಲ್ಲ, ಮತ್ತೆ ಇನ್ನೊಂದು ಪೇಪರ್ ತಗೊಳ್ಳೋದು, ಇದು ಫ್ರೆಶ್ ಪೇಪರ್ ಅಂತ ಹೇಳಿ ಹಿಂಗ್ ಓದೋದು. ಅದೊಂದು ಬಹಳ ಕ್ರೇಜ್ ಇತ್ತು. ಮತ್ತೆ ಅದ್ರಲ್ಲೇ ಪಟ್ನ ಕಟ್ಟು. ಅದ್ರಲ್ಲಿ ನನಗೆ ಇವತ್ತಿಗೂ ಒಂದು ಮ್ಯಾನಿಫೆಸ್ಟೇಷನ್ ಇದೆ. ಅವಾಗ ಒಂದು ಪ್ರವಾಸಿ ಪುಟ, ಒಂದೇ ಒಂದು ಪುಟ ಬರೋದು ಭಾನುವಾರ ಪ್ರಜಾವಾಣಿನಲ್ಲಿ, ಪ್ರವಾಸಿ ಪುಟ ಅಂತೇಳಿ.
ಅದರಲ್ಲಿ ಒಂದು ಲೇಖನ ಆಸ್ಟ್ರೇಲಿಯಾ ಬಗ್ಗೆ ಓದಿದ್ದೆ, ಆ ಲೋಟಸ್ ಇದ್ರದ್ದು ಲೋಟಸ್ ಬಿಲ್ಡಿಂಗು ಅದೆಲ್ಲ. ಇವತ್ತಿಗೂ ನಾನೊಂದು ಮ್ಯಾನಿಫೆಸ್ಟೇಷನ್ ಅವತ್ತಿಂದನೇ ಮಾಡ್ಕೊಂಡಿದ್ದೀನಿ. ಇನ್ ಮೈ ಲೈಫ್ ಟೈಮ್ ನಾನು ಯಾವ ದೇಶ ನೋಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾನು ಆಸ್ಟ್ರೇಲಿಯಾ ನೋಡಲೇಬೇಕು ಅಂತ. ಐ ಮಸ್ಟ್ ಗೋ ಟು ಆಸ್ಟ್ರೇಲಿಯಾ. ಅವತ್ತಿನ ಮ್ಯಾನಿಫೆಸ್ಟೇಷನ್. ಹಾಗೆ ಪೇಪರ್ನು ಕೂಡ ನಾವು ತಗೊಂಡು ಓದ್ಲಿಕ್ಕೆ ಇಲ್ಲದೆ ಇರುವಂಥ ಪರಿಸ್ಥಿತಿ. ಆದ್ರೆ ನಮಗೆ ಅದು ಅನ್ನಿಸ್ತಿರ್ಲಿಲ್ಲ ಬಡತನ ಅಂತೇಳಿ, ಬಟ್ ವಿ ಎಂಜಾಯ್ಡ್ ಇಟ್. ನಮಸ್ಕಾರ, ನನ್ನ ಹೆಸರು ನಂಜಪ್ಪ ಅಂತ. ಇವರು ನಮ್ಮ ಮನೆಯವ್ರ ಹೆಸರು ಮಂಜುಳಾ ಅಂತ ಹೇಳ್ಬಿಟ್ಟು. ನಾವು ಹೆಚ್ಚು ಕಡಿಮೆ 87ನೇ ಇಸ್ವಿಯಿಂದನೇ ನಾನು ಅಂಗಡಿ ವ್ಯಾಪಾರ ನಮ್ಮದು. ಅಲ್ಲಿ ಒಂದು ಅಂಗಡಿ ವ್ಯಾಪಾರ ಮಾಡಿಕೊಂಡು ಮಕ್ಕಳೆಲ್ಲ ಅದು ಗಾರ್ಮೆಂಟಲ್ಲಿ ಓದಿಸಿ ಅವ್ರಿಗೆ ಕೆಲಸ ಕೊಟ್ಕೊಂಡು ಅಲ್ಲಿ ಓದಿಸ್ವಿ. MS ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡಿ ಮತ್ತು ನಂತರ ಇಂಜಿನಿಯರ್ ಮಾಡಿದ್ರು. ಆ ಇಂಜಿನಿಯರ್ ಮಾಡೋಕ್ಕೆ ಮುಂಚೆನೇ ಮಗಳದ್ದು ಮದುವೆ ಆಯಿತು. ನಮಗೆ ಇನ್ನೊಬ್ಬ ಮಗಳು ಚಿಕ್ಕವಳು ರಜನಿ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಇದ್ದಾರೆ ಅವರು. ಎಲ್ಲ ಅವತ್ತಿನ ತುಂಬ ಕಷ್ಟದಲ್ಲಿ ಬೆಳೆಸಿದ್ವಿ ಮಕ್ಕಳಿಗೆ ಚೆನ್ನಾಗಿ. ಅವರು ಓದಿ ಚೆನ್ನಾಗಿ ಒಳ್ಳೆ ಇದು ಮಾಡ್ಕೊಂಡಿದ್ದಾರೆ. ನಮಸ್ತೆ, ನನ್ನ ಹೆಸರು ಮಂಜುಳಾ. ನಮ್ಮ ಯಜಮಾನರು ನಂಜಪ್ಪ ಅಂತ. ನಮಗಿಬ್ಬರೇ ಹೆಣ್ಮಕ್ಳು. ಅದರಲ್ಲಿ ದೊಡ್ಡ ಮಗಳು ನಾಗಶ್ರೀ ತ್ಯಾಗರಾಜ್ ಅಂತ. ಅವರು ಸಣ್ಣದರಲ್ಲಿ ನಾವು ಇಷ್ಟೊಂದು ಇದರಲ್ಲಿ ಇರಲಿಲ್ಲ, ತುಂಬ ಬಡವರಿದ್ದು. ಆವಾಗ ನನ್ನ ಮಗಳು ಒಂದು ಅಂಗಡಿ ಇಟ್ಟಿದ್ವು, ಮುಂದ್ಗಡೆ ಅಂಗಡಿ, ಮಧ್ಯದಲ್ಲಿ ಹಾಲು, ಹಿಂದ್ಗಡೆ ಅಡುಗೆ ಮನೆ ಅಷ್ಟೇ. ಆ ಮಧ್ಯದಲ್ಲಿ ಹಾಲಲ್ಲಿ ಒಂದು ಮಂಚ ಹಾಕಿದ್ವು, ಕಾಟ್ ಹಾಕಿದ್ವು. ಆ ಕಾಟಲ್ಲಿ ಒಂದು ಕಡೆ ಹಾಸಿಗೆ ಇರೋದು, ಇನ್ನೊಂದು ಕಡೆ ಒಂದು ಸ್ವಲ್ಪ ಜಾಗ ಇರೋದು. ಅದರಲ್ಲೇ ನನ್ನ ಮಗಳು ಅಷ್ಟರಲ್ಲೇ ಓದಿ ಅಷ್ಟು ನಂಬರ್ ತೆಗೆದು ದುಡ್ಡು ಕಟ್ಟೋಕ್ಕೆ ನಮ್ಮ ಅಪ್ಪಂಗೆ ಫೀಸಿಗೆ ಕಷ್ಟ ಆಗುತ್ತೆ ಅಂತ ಅಷ್ಟೆಲ್ಲ ಕಷ್ಟಪಟ್ಟು ಫೀಸು ಜಾಸ್ತಿ ಕಟ್ಟದಂಗೆ ಕಡಿಮೆ ಫೀಸ್ ಬರೋಂಗೆ ಓದಿ ಎಲ್ಲ ಮಾಡಿ ಸಣ್ಣದ್ರಿಂದನೂ ಇದು ಮಾಡಿದ್ಲು. ಇಂಜಿನಿಯರ್ ಮಾಡೋಗ್ಲು ಅಷ್ಟೇ ಬರೀ 12,000 ಕಟ್ಟಿದ್ದಷ್ಟೇ ವರ್ಷಕ್ಕೆ. ಅಷ್ಟು ಪರ್ಸೆಂಟೇಜ್ ತೆಗೆದು ಕಷ್ಟಪಟ್ಟು ಓದಿದ್ಲು, ಅವ್ರ ಅಪ್ಪಂಗೆ ಕಷ್ಟ ಆಗಬಾರ್ದು ಅಂತ. ಆಮೇಲೆ ಅವಳು ಸಾಮಾನೆಲ್ಲ ತರೋದು ಅವಳೇನೆ. ಸೈಕಲ್ ತೊಗೊಂಡು ಒಂದು ಪೆಟಿಕೋಟ್ನೇ ತೊಗೊಂಡ್ಬಿಡೋಳು, ಸೈಕಲ್ ಓಡ್ಕೊಂಡು ಹೋಗಿ ಸಾಮಾನು ತರೋದು. ಜಿತೇಂದ್ರ ಅಂತ ಒಂದು ಅಂಗಡಿ ಇತ್ತು ಅಲ್ಲಿ. ಈಗಲೂ ಅವಳನ್ನು ಗುರುತಿಸಿ ಅಷ್ಟು ಇಷ್ಟಪಡ್ತಾರೆ. ಆ ಥರ ಎಲ್ಲ ಮಾಡಿ ಸಣ್ಣದ್ರಲ್ಲಿ ಸೀಮೆಣ್ಣೆ ತರಬೇಕಿತ್ತು ಅಲ್ಲಿ. ಅವಾಗೆಲ್ಲ ಸೀಮೆಣ್ಣೆ ಸ್ಟವ್ ಅಲ್ಲ, ಆ ಸೀಮೆಣ್ಣೆಗೆ ಅವಳೇ ಹೋಗ್ಬೇಕಿತ್ತು. ಒಂದು ಪೆಟಿಕೋಟ್ನೇ ತಗೊಂಡವಳು ಹೋಗಿ ಸೀಮೆಣ್ಣೆ ಕ್ಯಾನ್ ಇಟ್ಟು ಬರಬೇಕು. ಅವಾಗೆಲ್ಲ ಆ ಕ್ಯೂ ಇತ್ತು. ಆ ಥರ ಎಲ್ಲ ಮಾಡಿದ್ಲು ಅವಳು. ಅಷ್ಟು ಕಷ್ಟಪಟ್ಟು ಸಣ್ಣದ್ರಿಂದ ಅಪ್ಪ ಅಮ್ಮಂಗೆ ಕಷ್ಟ ಕೊಡ್ದಂಗೆ ಚೆನ್ನಾಗಿ ಓದಿ ಬರೆದು ಎಲ್ಲ ಮಾಡಿದ್ಲು. ಅದರಲ್ಲಿ ನಾವು ಬೇಗ ಮದುವೆ ಮಾಡಿಬಿಟ್ಟು, ಅವಳಿಗೆ ಇನ್ನೂ ಚೆಂದ ಓದಬೇಕು ಅಂತ ಆಸೆ ಇತ್ತು. ನಾವು ಬೇಗ ಮದುವೆ ಮಾಡಿಬಿಟ್ವು. ಅಂದರೆ ಇಂಥ ಹುಡುಗ ಸಿಗಲ್ಲ ಅಂತ. ಇವರಿಗೆ ಹೆಣ್ಣು ನೋಡೋಕ್ಕೆ ನಮ್ಮನೆಯವರೇ ಹೋಗಿದ್ದಾರೆ. ಸುಮಾರು ಒಂದು 7-8 ಹೆಣ್ಣು ನೋಡ್ಕೊಂಬಂದಿದ್ದಾರೆ ಇವರೇನೆ. ಆಮೇಲೆ ನನಗೆ ಅನ್ನಿಸ್ತು, ಇಂಥ ಹುಡುಗನ ನಾವು ಬಿಟ್ಟು ಬೇರೆ ಕೊಟ್ಟರೆ ಹೆಂಗಿರ್ತೋ ಏನೋ ಅಂದ್ಕೊಂಡು ಆಮೇಲೆ ನಾವೇ ಇವ್ರಿಗೆ ಕೊಟ್ಟು ತಮ್ಮಂಗೆ ಕೊಟ್ಟು, ಅವ್ರು ತ್ಯಾಗರಾಜ್ ಅವ್ರ ತಮ್ಮ ಅವರಿಗೇನೆ ಮಗಳು ಕೊಟ್ಟು ಮದುವೆ ಮಾಡಿದ್ವು. ಹಂಗೆಲ್ಲ ಆಯ್ತಪ್ಪ. ಈಗ ಖುಷಿ ಆಗುತ್ತೆ, ಈಗ ತುಂಬ ಖುಷಿ ಆಗುತ್ತೆ. ನನ್ನ ಮಗಳ ಕಡೆಯಿಂದ ನಾನು ತುಂಬ ಹೆಸರು, ಅದೇನಂತಾರೆ ಹೂವಿನಿಂದ ನಾರು ಸ್ವರ್ಗ ನಾರಿಂದ ಹೂ ಸ್ವರ್ಗ ಸೇರಿತು ಅಂತ. ಹಂಗೆಲ್ಲ ನಾವು ಈಗ ಎಲ್ಲೋದ್ರೂ ನಮ್ಮನ್ನು ಗುರುತಿಸ್ತಾರೆ, ಮಗಳಿಂದ ನಮ್ಮನ್ನು ಎಲ್ಲ ಕಡೆ ಗುರುತಿಸ್ತಾರೆ. ನಾಗಶ್ರೀ ತ್ಯಾಗರಾಜ್ ಅವರದ್ದು ಅಮ್ಮ ಅಪ್ಪ ಅಂತ ಎಲ್ಲ ಕಡೆ ಗುರುತಿಸ್ತಾರೆ ನಮ್ಮನ್ನು. ಎಲ್ಲೋದ್ರೂ ನಮಗೆ ಬೆಲೆ ಜಾಸ್ತಿ ಇದೆ. ಆವಾಗ ನಾವು ಅಂಗಡಿ ಇಟ್ಟವ್ರಿಗೆ ಏನು ಬೆಲೆ ಇರ್ತಿರ್ಲಿಲ್ವಲ್ಲ. ಈಗ ಮಗಳ ಕಡೆಯಿಂದ ನಮಗೆ ತುಂಬ ಬೆಲೆ ಕೊಡ್ತಾರೆ. ಎಲ್ಲ ಕಡೆನೂ ಇಂಟ್ರಾಗಲಿ ಬೇರೆಯವರಾಗಲಿ ತುಂಬ ಬೆಲೆ ಕೊಡ್ತಾರೆ. ನನ್ನ ಮಗಳು ಆಮೇಲೆ ನಾನು ಸಿಗಲ್ಲ ಕಣವ, ಒಳ್ಳೆ ಕಡೆ ಗಂಡಿದು ಒಳ್ಳೆ ಗಂಡು, ಈ ಥರ ಗಂಡು ಬೇರೆ ಕಡೆ ಎಲ್ಲ ಸಿಗುತ್ತೆ ಇಲ್ವೋ ಅಂದಾಗ ಸರಿ ನಾನು ಓದಲೇಬೇಕು. ಸೆಕೆಂಡರಿ PUC ಆಯಿತು, ಇನ್ನೂ ರಿಸಲ್ಟ್ ಬಂದಿಲ್ಲ, ಮದುವೆ ಮಾಡಿಬಿಟ್ವು. ಆಮೇಲೆ ಹಂಗೆಲ್ಲ ಹೇಳೋ ಹೊತ್ತಿಗೆ ನಮ್ಮ ತಂದೆನೂ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ರು. ಇಲ್ಲ ಮದುವೆ ಮಾಡೋದಾದ್ರೆ ಈಗಲೇ ಮಾಡಬೇಕು, ನಾವು ಕಾಯೋಕ್ಕಾಗಲ್ಲ ಹಂಗೆ ಹಿಂಗೆ ಅಂದರು ನಮ್ಮಪ್ಪ. ಅದಕ್ಕೆ ನಾವು ಇನ್ನೇನು ಮಾಡೋದವ ಆಗವತ್ಲಾಗ ಹಂಗೆ ಹಿಂಗೆ ಅಂತ ಇವಳಿಗೆ ಇದು ಮಾಡಿ ಮನೆ ಹೊಲಿಸಿದ್ವು. ಆಮೇಲೆ ಅವಳು ಅಂದ್ಲು, ನೋಡು ನಾನು ಮುಂದೆ ಓದೋದಾದರೆ ಮಾತ್ರ ನಾನು ಮದುವೆ ಆಗ್ತೀನಿ, ಇಲ್ದಿರ ಆಗಲ್ಲ ಅಂತ. ನಮ್ಮಪ್ಪಂಗೆ TCH ಮಾಡಿಸ್ಬೇಕು ಅಂತ ಆಸೆ. ಇವಳು ನಮಗೂ ಆಸೆ ಇತ್ತು ಚಿಕ್ಕದ್ರಿಂದ ಇಂಜಿನಿಯರ್ ಮಾಡಿಸ್ಬೇಕು ಅಂತ. ನನ್ನ ಮಗಳಿಗೂ ಇಂಜಿನಿಯರ್ ಓದಬೇಕು ಅಂತ ಇಷ್ಟ ಇತ್ತು. ಆಮೇಲೆ ಏನೇನೋ ಮಾಡಿ ನಮ್ಮಪ್ಪ ಬೇಡ, ಇಂಜಿನಿಯರ್ ಬೇಡ, ಮಾಡಿದ TCH ಮಾಡಲಿ, ಅವನು ಮೇಷ್ಟ್ರು, ಇವಳು ಇಂಜಿನಿಯರ್ ಓದಿದ್ರೆ ಅದು ಹೆಂಗೆ ಸರಿ ಆಗುತ್ತೆ, ಇವ್ರೊಂದು ಕಡೆ ಅವ್ರೊಂದು ಕಡೆ ಜೀವನ ಮಾಡಬೇಕಾಗುತ್ತೆ, ಬೇಡ TCH ಮಾಡಲಿ ಅಂತ. ಇಲ್ಲ ಅವಳು ಚಿಕ್ಕದ್ರಿಂದ ಆಸೆ ಇಟ್ಟಿದ್ದಾಳೆ ಹಂಗೆ ಹಿಂಗೆ ಅಂದು. ಮತ್ತು ನಮ್ಮ ತಮ್ಮನೂ ಇವರಿಗೆ ಇದು ಮಾಡಿ ಎಲ್ಲರೂ ಇವ್ರ ಫ್ರೆಂಡ್ಸ್ ಎಲ್ಲರೂ ಇಂಜಿನಿಯರೇ ಓದಿದ್ದು. ಹಂಗಾಗಿ ಅವರು ಸ್ವಲ್ಪ ಹೇಳಿದ್ರು ನಮ್ಮ ತಂದೆಗೆ. ಅವ್ರು ಹೇಳಿದ್ಮೇಲೆ ಒಪ್ಕೊಂಡು ಇಂಜಿನಿಯರ್ ಮಾಡಿದ್ಲು. 4 ವರ್ಷ ಇಂಜಿನಿಯರ್ ಮಾಡಿದ್ಲು. 4 ವರ್ಷ ಆದ ತಕ್ಷಣ ನನ್ನ ಮೊಮ್ಮಗ ಬಂದ. ಒಂದು ಕಂಡೀಷನ್ ಆಯಿತು. ಏನಂತ ಹೇಳ್ಬಿಟ್ಟು, ನಾವು ಇಂಜಿನಿಯರ್ ಮಾಡಬೇಕು ಅಂತಂದರೆ ಅವರು ತಾಯಿ ಮಧ್ಯೆ ಇದ್ದು ಮಾಡೋಕ್ಕಾಗಲ್ಲ. ಹಂಗಾಗಿ 4 ವರ್ಷ ನಮ್ಮಲ್ಲೇ ಇಟ್ಕೊಂಡು ಇಂಜಿನಿಯರ್ ಮಾಡಿಸ್ತೀವಿ ಅಂತ ಇದು ಮಾಡ್ಕೊಂಡಾಗ ನಮ್ಮ ಅತ್ತೆ ಮಾವನ ಹತ್ರ ಆವಾಗ ಒಪ್ಕೊಂಡ್ರು ಅವರು. ಆವಾಗ ನಂತರ ಅವ್ರಿಗೆ ಇಂಜಿನಿಯರ್ ಮಾಡಿಸಿದ್ದು. ಮದುವೆಯಾಗಿ ಎಲ್ಲರೂ ಒಪ್ಪಿಗೆ ಕೊಟ್ಟರು ಓದಿಸಿ ಅಂತ ಹೇಳ್ಬಿಟ್ಟು. ಆವಾಗ ನಮ್ಮನೇಲಿ ಇಟ್ಕೊಂಡು ಅವ್ರು ಓದಿಸ್ತು. ಯಾಕೆಂದರೆ ಅಲ್ಲಿ 90 ಕುಟುಂಬದಲ್ಲಿ ಇವರಿದ್ದಾಗ ಬೆಳಗ್ಗೆನೇ ಅವ್ರಿಗೆ ಹೋಗ್ಬೇಕು ಕಾಲೇಜಿಗೆ.
ಅವಾಗ ಅದು ಎಲ್ಲ ರೆಡಿ ಮಾಡ್ಕೊಡೋಕ್ಕಾಗಲ್ವಲ್ಲ, ಹಾಗಾಗಿ ನಮ್ಮಲ್ಲಿ ಇಟ್ಕೊಂಡು ಅವಾಗ ಓದಿಸಿ ಎಲ್ಲ ಇದಾದ್ರು ಅವ್ರು ಬೆಳೀತಾರೆ. ನಾವು ತುಂಬ ಸಂತೋಷ ನಮಗೆ. ಬಹುಶಃ ನೀವು ಅಂಗಡಿಲಿ ಕೂತಿದ್ದಾಗಿರಲಿ, ಪಟ್ಟಣದ ಅಂಗಡಿಲಿ ಪಟ್ಟಣ ಕಟ್ತಾ ಪೇಪರ್ ಓದೋ ಆ ಒಂದು ಹವ್ಯಾಸವನ್ನು ಅಥವಾ ಆ ಒಂದು ಮೈಂಡಲ್ಲಿ ನೀವು ನಾನು ಓದ್ತಾ ಇದ್ದೀನಿ, ನನಗೂ ಆ ಸೌಲಭ್ಯ ಇದೆ ಅನ್ನೋದು, ಆ ಹಸಿವು ನಾನು ಓದಬೇಕು ಇನ್ನೂ ತಿಳ್ಕೊಬೇಕು ಅನ್ನೋ ಹಸಿವು ಅವಾಗಿಂದನೇ ಆರಂಭ ಆಗಿದೆ. ಖಂಡಿತ ಕನ್ನಯ್ಯ. ಒಂದು ಮಾತಿದೆ ಸಾಹಿತ್ಯದಲ್ಲಿ, ಬದುಕಿನಲ್ಲಿ ಯಾವುದೇ ಯೂನಿವರ್ಸಿಟಿಯು ಕಲಿಸದಂತಹ ಪಾಠ ಬದುಕು ಎಂಬ ಯೂನಿವರ್ಸಿಟಿ ಕಲಿಸುತ್ತಂತೆ. 5 ಅಂಶಗಳು ಕಲಿಸುತ್ತಂತೆ. ಒಂದು ಹಸಿವು, ಒಂದು ಬಡತನ, ಒಂದು ನಿರುದ್ಯೋಗ, ಒಂದು ಅವಮಾನ, ಇನ್ನೊಂದು ಸೋಲು. ಈ 5 ಅಂಶಗಳಲ್ಲಿ ಯಾವುದಾದ್ರೂ ಒಂದು ನಮ್ಮ ಹತ್ರ ಇದೆ ಅಂತೇಳಂದ್ರೆ ಅದು ನಕಾರಾತ್ಮಕತೆ ಅಲ್ಲ, ಬದಲಿಗೆ ಅದು ಸಕಾರಾತ್ಮಕತೆ. ನಮಗೆ ಓದಬೇಕು ಅಂತೇಳಿ ಛಲ ಕೊಡೋದೇ ನಮ್ಮ ಬಡತನ. ನಾನು ಸಾಧಿಸ್ಬೇಕು ಅಂತ ಹೇಳಿ ಛಲ ಕೊಡೋದೇ ನಮಗೆ ಅವಮಾನಗಳು. ನಾನು ಗೆಲ್ಲೇಬೇಕು ಅಂತೇಳಿ ಹೇಳೋ ಅಂಥದ್ದೇ ನಮ್ಮಲ್ಲಿರುವಂಥ ಸೋಲು. ನಾನು ಹೇಗಾರು ಮಾಡಿ ಉನ್ನತ ಯಶಸ್ಸನ್ನು ಗಳಿಸ್ಬೇಕು ಅಂತ ಹೇಳೋದೇ ನಮ್ಮ ನಿರುದ್ಯೋಗ. ಆದರೆ ಇವತ್ತು ಎಷ್ಟೋ ಜನ ಅಯ್ಯೋ ಪಾಪ ಅವನಿಗೆ ಹಸಿವು, ಅಯ್ಯೋ ಅವನಿಗೆ ಪಾಪ ಬಡತನ ಅಂತ ಹೇಳಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ವೈಯಕ್ತಿಕವಾಗಿ ನಾವು ಅದನ್ನ ಛಲವಾಗಿ ಪ್ರಾಜೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ದಟ್ ಶುಡ್ ಬಿ ಅ ಸ್ಟ್ರೆಂತ್ ಅಂತ ನೀವು ಖಂಡಿತ ಅದೇ ಸ್ಟ್ರೆಂತು. ಇವತ್ತಿನ ಮಕ್ಕಳಲ್ಲಿ ನಾನು ಒಂದು ಕಾಲೇಜಿನ ಲೆಕ್ಚರರ್ ಆಗಿ ಮಕ್ಕಳಿಗೆ ಬುದ್ಧಿ ಹೇಳೋದೇ ಅದನ್ನು. ಇವತ್ತು ಮಕ್ಕಳಿಗೆ ಎಲ್ಲದೂ ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಆದರೆ ನಾನು ಅದನ್ನು ಬೇಡ ಕೊಡಬಾರ್ದು ಅನ್ನೋದಲ್ಲ ಧೋರಣೆ, ವಿರೋಧ ಧೋರಣೆ ಅಲ್ಲ. ಆದರೆ ಮಕ್ಕಳಿಗೆ ನಾವು ಯಾವಾಗ ಅದ್ರ ಬಗ್ಗೆ ಬೆಲೆ ಮತ್ತು ಅದ್ರ ಬಗ್ಗೆ ಮೌಲ್ಯವನ್ನು ತೋರಿಸ್ಕೊಡ್ತೀವೋ ಅವಾಗ ಮಾತ್ರ ಆ ಮಕ್ಕಳು ಓದ್ತಾರೆ. ಆ ಬೆಲೆ ಮೌಲ್ಯ ಇಲ್ಲ ಅಂದರೆ ಅವ್ರಿಗೆ ಯಾಕೆ ಓದಬೇಕು? ನನಗೆ ಕೇಳೋ ಮುಂಚೆನೇ ಎಲ್ಲ ಸಿಗ್ತಾ ಇದೆ, ಕೇಳಕ್ ಮುಂಚೆನೆ ನನಗೆ ಹಸಿವು ನೀಗ್ತಾ ಇದೆ, ಕೇಳೋ ಮುಂಚೆನೆ ನನಗೆ ಕಂಫರ್ಟ್ ಸಿಗ್ತಾ ಇದೆ, ಗೊತ್ತಾಗಲ್ಲ. ಯಾಕೆ ಓದ್ಬೇಕು? ಎಲ್ಲ ನನಗೆ ಇವಾಗಲೇ ಸಿಗ್ತಾ ಇದೆಯಲ್ಲ. ನಮಗೆ ಅವಾಗ ಏನೂ ಸಿಗ್ತಾ ಇರಲಿಲ್ಲ. ತುಂಬಾ ಚೆನ್ನಾಗಿರೋರ್ನ ನೋಡಿ ನಾವು ಹೀಗಾಗಬೇಕು, ನಾವು ಈ ರೀತಿ ಬೆಳಿಬೇಕು ಅನ್ನೋ ಒಂದು ಛಲ ಇರ್ತಾ ಇತ್ತು. ಆದರೆ ಮಕ್ಕಳಿಗೆ ಎಲ್ಲ ಕಂಫರ್ಟ್ ಝೋನ್ ಬಂದ ಮೇಲೆ ಓದಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸೊ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಸೊ ನೆಸೆಸಿಟಿ ಇಸ್ ದ ಮದರ್ ಆಫ್ ಗೋಲ್ ಕೂಡ. ಹಾಗಾಗಿ ಆ ನೆಸೆಸಿಟಿಗೆ ನಾವು ಅವ್ರನ್ನ ಸಿದ್ಧ ಮಾಡಬೇಕು ಇವತ್ತಿನ ಮಕ್ಕಳಲ್ಲಿ. ನೆಸೆಸಿಟಿ ಪರ್ಪಸ್ ಗೊತ್ತಾಗಂಗೆ ಮಾಡಬೇಕು. ಸೊ ನೀವು ನಿಮ್ಮ ಬಾಲ್ಯದಲ್ಲಿ ಹೇಗೆ ನಿಮ್ಮ ಮನೆಯಲ್ಲಿ ಒಂದು ವಾತಾವರಣ ಇತ್ತು ಅಂತ ಹೇಳ್ತಾ ಬಂದ್ರಿ. ಅಲ್ಲಿಂದ ನೀವು ಶಾಲೆಗೆ ಹೋಗ್ತೀರಾ, ನೀವು ಸೆಂಟ್ ಜೋಸೆಫ್ ಬಾಲಕಿಯರ ಸ್ಕೂಲಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತೀರಾ. ಅಲ್ಲಿ ಸ್ಕೂಲಿಗೆ ಸೇರುವಂತಹ ಇಂತಹ ಒಂದು ಬಡತನದಲ್ಲಿ ನೀವು ಅಲ್ಲಿ ಸೇರಿದಾಗ ಅಲ್ಲಿ ಯಾವ ಥರ ಗೆಳೆಯರಿದ್ರು, ಅಲ್ಲಿ ಏನಾರ ಅನುಭವ ಆಯಿತು, ಟೀಚರ್ಸ್ ಹೇಗಿದ್ರು, ಅದ್ರ ಬಗ್ಗೆ ಹೇಳ್ತೀರಾ? ಸ್ಕೂಲ್ ನೆನಪುಗಳ ಬಗ್ಗೆ. ಖಂಡಿತ ಕನಯ್ಯ. ನಮಗೊಂದು ಅಂಗನವಾಡಿ ಇತ್ತು. ಅಂಗನವಾಡಿ ಸೆಂಟ್ ಜೋಸೆಫ್ನಲ್ಲಿ ಇರಲಿಲ್ಲ. ಈ ಕಡೆ ಮಹಿಳಾಶ್ರಮ ಶಾಲೆ ಇದೆಯಲ್ಲ, ಅಲ್ಲಿಗೆ ನನಗೆ ಅಂಗನವಾಡಿ ಕಳಿಸೋರು. ಒಬ್ಬರು ಆಯಾ ಅಂತ ಕರೀತಾರೆ ಅವ್ರನ್ನ. ಆಯಾ ಅವರು ನಮ್ಮನ್ನು ಪ್ರತಿದಿನ ನಮ್ಮ ಮನೆಯಿಂದ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು, ಮಹಿಳಾಶ್ರಮಕ್ಕೆ ಬಿಡೋರು, ಅಲ್ಲಿಂದ ಕೈ ಹಿಡ್ಕೊಂಡು ಕರ್ಕೊಂಡು ಬರೋರು. ನಾವು ಅವಾಗ ಒಂದು ಅಂಗಳ ಇತ್ತು ಒಂದು ಮನೆಯಲ್ಲಿ. ಕೆಲವು ಮಕ್ಳುಗಳೇನಾಗುತ್ತೆ, ಒಂದು ಡೈರೆಕ್ಷನಲ್ಲಿ ಒಂದು 4 ಮಕ್ಳಿದ್ರೆ ಇನ್ನೊಂದು ಡೈರೆಕ್ಷನಲ್ಲಿ ಇನ್ನೊಂದು 4 ಮಕ್ಳಿರ್ತಾರೆ. ನಮಗೆ ಆಯಮ್ಮ ಏನು ಮಾಡೋರು, ಆಯಾ ಅವರು ಒಂದು ಕಡೆ ಅಂಗಳದಲ್ಲಿ ಬಿಟ್ಬಿಟ್ಟು ನಾನು ಇವ್ರು 4 ಜನನ ಈ ರೋಡಲ್ಲಿ ಬಿಟ್ಟು ಬರ್ತೀನಿ, ನೀವು ಅಲ್ಲಿವರೆಗೂ ಇಲ್ಲಿ ನಿಂತ್ಕೊಳ್ಳಿ ಅಂತ ನಮಗೆ ನಿಲ್ಲಿಸಿ ಹೋಗಿರೋರು. ಅಷ್ಟೊತ್ತಿಗೆ ಅದೊಂಥರ ಕತ್ಲು ಗೂಡು. ನಾವು ಒಬ್ರಿಗೊಬ್ರಿಗೆ ಹೆದರ್ಸೋದು, ದೆವ್ವ ಬಂತು, ಭೂತ ಬಂತು ಅಂತೆಲ್ಲ ಹೆದರ್ಸೋದು. ಈ ಆಯಾ ಅವ್ರು ಇಲ್ಲಿ 4 ಜನನ್ ಬಿಟ್ಟು ಬರೋ ಅಷ್ಟೊತ್ತಿಗೆ ನಮ್ದಿಲ್ಲೊಂದು ಪಿಕ್ಚರೇ ಆಗೋಗ್ಬಿಟ್ಟಿರೋದು. ಪಾಪ ಆಯಾ ಸೋತ್ ಹೋಗ್ಬಿಡೋರು. ಇಲ್ಲಿವರೆಗೂ ಹೋಗಿ ಬರೋ ಅಷ್ಟೊತ್ತಿಗೆ ಇಷ್ಟೆಲ್ಲ ಗಲಾಟೆ ಮಾಡ್ಕೊಳ್ತಿರಲ್ಲ ನೀವು ಅಂತೇಳಿ. ಅದೊಂದು ರೀತಿ ಫನ್. ಆದ್ರೆ ಇನ್ನ ಶಾಲೆಗೆ ಹೋದ್ರೆ ನಮ್ಮ ಸಂತ ಜೋಸೆಫರ ಬಾಲಕಿಯರ ಶಾಲೆ, ಕಂಪ್ಲೀಟ್ ಆಗಿ ಖಂಡಿತ ದೊಡ್ಡ ಚರ್ಚ್ ಅಂತ ಕರಿತೀವಿ ನಾವು. ಅದೇ ಚರ್ಚ್ ಶಾಲೆನಲ್ಲಿ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ನಾನು ಅಲ್ಲೇ ಓದಿದ್ದು. ಅದು ಕಂಪ್ಲೀಟಾಗಿ ಬಾಲಕಿಯರ ಶಾಲೆ. ಹಾಗಾಗಿ ಬಾಲಕರ ಜೊತೆಗೆ ನನಗೆ ಒಡನಾಟ ಅನ್ನೋದು ತೀರಾ ಕಡಿಮೆ. ನಾನು ಬಾಲಕರ ಜೊತೆಗೆ ಒಡನಾಟ ಮಾಡಿರೋದು ಅಂತಂದ್ರೆ ನಮ್ಮ ಅಮ್ಮನ ತಮ್ಮಂದ್ರ ಜೊತೆಗೆ 6 ಜನ ತಮ್ಮಂದ್ರು, ಮಾವಂದ್ರ ಜೊತೆಗೆ 6 ಜನ ಮಾವಂದ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. 6 ಜನಕ್ಕೆ 6 ಜನ. ಯಾಕಂದ್ರೆ ಅಕ್ಕ ಒಬ್ಳೆ, ಅಕ್ಕನ ಮಗಳು ದೊಡ್ಡವಳು ನಾನೊಬ್ಳೆ. ಹಾಗಾಗಿ ಯಾವುದು ಮಗು ಇಲ್ದೇ ಇರೋಂಥ ಸಂದರ್ಭದಲ್ಲಿ ಅಜ್ಜಿ ಮನೆಗೆ ನಾನು ಹುಟ್ಟಿದ್ನಲ್ವಾ, ಪ್ರತಿಯೊಬ್ಬರು ನನ್ನನ್ನು ಚಿನ್ನ ನೋಡ್ಕೊಂಡಂಗೆ ನೋಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾನು ತುಂಬ ಬ್ಲೆಸ್ಡ್. ಹಾಗಾಗಿ ಶಾಲೆಗೆ ಬಂತು ಅಂತಂದಾಗ ಅಲ್ಲಿ ಒಂದು ದೊಡ್ಡ ಮಾವಿನ ತೋಪಿದೆ. ನನಗೆ ಬಾಲ್ಯದಲ್ಲಿ ಅಕ್ಷರಗಳು ಬರೆಯೋವಾಗ ನನಗೆ ತುಂಬ ಟೀಚರ್ಸ್ಗಳು ಕೆಲವು ಅಕ್ಷರಗಳನ್ನು ತಿದ್ದಿದ್ದಾರೆ. ನನಗದು ತುಂಬ ಚೆನ್ನಾಗಿ ನೆನಪಿದೆ. ಈ ಕಾ ಬರಿತೀವಲ್ವಾ, ಕಾ ಬರೆಯುವಾಗ 1 0 ಒಂದು ಅಡ್ಡ ಲೈನು. ವ್ಯಾಕರಣ ಬುಕ್ಕಲ್ಲಿ ಹಿಂಗೆ 1 0 ಬರುತ್ತೆ, ಒಂದು ತಲೆ ಕೊಡ್ತೀವಲ್ವಾ. ನಾನು ಹೇಗೆ ಬರೀತಿದ್ದೆ, 1 ರೌಂಡು 1 ಲೈನ್ ಹಾಕ್ಬಿಟ್ಟು ಸ್ಟ್ರೇಟ್ ಲೈನ್ ಬರೀತಿದ್ದೆ. ಇವತ್ತಿಗೂ ಹಾಗೆ ಬರೀತಾ ಇರೋದು. ಅದನ್ನು ತಿದ್ದಿದ್ದಾರೆ. ಆಮೇಲೆ ಕ್ಷ ಬರಿತೀವಲ್ವಾ, ಕಾ ಬರ್ದು ಕೆಳಗಡೆ ನಾವು ಒತ್ತಕ್ಷರ ಹೀಗೆ ಕೊಡ್ತೀವಿ, ಶ ಬರ್ದಂಗೆ. ಆದ್ರೆ ನಂದು ಉಲ್ಟಾ ಬರಿತಾ ಇದ್ದೆ. ಲೈನ್ ಮೇಲೇನೆ
ಶಾದು ಬರೆದ್ಬಿಟ್ಟು ಕಾನ ತುಂಬಾ ಚಿಕ್ಕದಾಗಿ ಬರಿತಾ ಇದ್ದೆ. ಅದ್ ಇವತ್ತಿಗೂ ನನ್ಗೆ ರೂಢಿ ಬಿಟ್ಟಿಲ್ಲ. ಆದ್ರೆ ಟೀಚರ್ಸ್ ಬಂದು ಗೆಣ್ಣಿಗೆ ಹೊಡಿಯೋರು, ಬರಿಬೇಡ ಹಾಗೆ ತಪ್ಪು, ಹಾಗೆ ಬರಿಬೇಡ ಹಾಗೆ ತಪ್ಪು ಅಂತ ಹೇಳಿ. ಬಹುಶಃ ಅವ್ರು ಕೊಟ್ಟ ಏಟಿನಿಂದ ಇವತ್ತಿಗೂ ನಾನು ಒಂದೊಳ್ಳೆ ಅಕ್ಷರ ಬರಿತಾ ಇದ್ದೀನಿ. ತುಂಬ ದುಂಡಾದ ಮುದ್ದಾದ ಅಕ್ಷರಗಳನ್ನು ನಾನು ತುಂಬ ಪ್ರೌಡಾಗಿ ಹೇಳ್ತೀನಿ. ನಂಗೆ ತುಂಬ ಹೆಮ್ಮೆನೂ ಕೂಡ ಇದೆ. ನನ್ನ ಬರವಣಿಗೆ ಯಾರೇ ನೋಡಿದ್ರು ಕೂಡ ತುಂಬಾ ಖುಷಿ ಪಡ್ತಾರೆ. ನಾನು ನೋಡಿದ್ದೀನಿ, ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿ ಬರೀತಾರೆ. ಮೊನ್ನೆ ಅಷ್ಟೇ ಯಾರಂತವ್ರಿಗಾದ್ರೂ ಅರ್ಥ ಆಗಂಗೆ ಬರೀತಾರೆ. ಹೌದು, ಎಲ್ಲೇ ಒಂದು ಅರ್ಜಿ ಕೊಟ್ಲಿ ಅದೇನಾದ್ರು ಬರ್ದು ಕೊಟ್ಬಿಟ್ರೆ ಅವ್ರು ತಗೊಂಡವರು ಸೋ ಗುಡ್. ಮೊನ್ನೆ ಅಷ್ಟೇ SDM ಪ್ರಕೃತಿ ಯೋಗ ಚಿಕಿತ್ಸೆಗೆ ಹೋಗಿ ಬಂದೆ. ಅಲ್ಲಿ ಅರ್ಜಿ ಕೊಟ್ಟರು ಬರೀಲಿಕ್ಕೆ. ಎಲ್ಲ ಬರೆದ್ಬಿಟ್ಟು ಕೊಟ್ಟೆ ಅವರಿಗೆ. ಒಂದ್ಸಲ ಹಿಂಗೆ ನೋಡಿದ್ರು, ಆಮೇಲೆ ನನ್ನ ಮುಖ ನೋಡಿದ್ರು. ಯಾಕೆ ಏನಾದರೂ ತಪ್ಪಾಯ್ತಾ ಅಂದೆ. ಇಲ್ಲ 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 ಎಷ್ಟು ಚಂದ ಬರೆದಿದ್ದೀರಾ ನೀವು ಅಂತ ಹೇಳಿದ್ರು. ಸಾಮಾನ್ಯವಾಗಿ ಮಂಗಳೂರು ಕಡೆಯವರು ಅಥವಾ ಘಟ್ಟ ಕೆಳಗಡೆಯವರು ಘಟ್ಟದ ಮೇಲಿನವ್ರನ್ನ ತುಂಬ ಸುಲಭವಾಗಿ ಒಪ್ಪಲ್ಲ, ಅಕ್ಸೆಪ್ಟು ಮಾಡ್ಕೊಳ್ಳಲ್ಲ. ಅಂದಮೇಲೆ ಅವರು ಅದನ್ನು ತೊಗೊಂಡು ಖುಷಿಪಟ್ಟರು ಅಂತಂದಾಗ ಐ ಫೆಲ್ಟ್ ಪ್ರೌಡ್. ಆ್ಯಂಡ್ ಆ ಎಲ್ಲ ಕ್ರೆಡಿಟು ನಮ್ಮ ಬಾಲ್ಯದ ಟೀಚರ್ಸ್ಗಳಿಗೆ ಸಲ್ಲಬೇಕು. ಸ್ಕೂಲ್ ಟೀಚರ್ಸ್ ಇಂದ ನಾವು ಯಾವ ಥರ ಒಂದು ಮೊದಲನೇ ಹೆಜ್ಜೆ ಇರ್ತೀವಿ, ಕಲಿಯೋದ್ರಲ್ಲಾಗಿರಿ, ಬರೆಯೋದ್ರಲ್ಲಾಗಿರಿ, ಓದೋದ್ರಲ್ಲಾಗಿರಲಿ ಅಂತ ನೀವು ಹೇಳ್ತಾ ಬಂದ್ರಿ. ಆವಾಗಿನ ಫ್ರೆಂಡ್ಸು, ಆವಾಗಿನ ಟೀಚರ್ಸ್ ಯಾರು ಈಗಲೂ ಸಂಪರ್ಕದಲ್ಲಿದ್ದಾರೆ? ಯಾರಾದರೂ? ಹಾಂ, ಖಂಡಿತ ಸಂಪರ್ಕದಲ್ಲಿದ್ದಾರೆ. ಆದರೆ ತುಂಬ ಜನ ತೀರ್ ಹೋಗಿದ್ದಾರೆ. ಒಂದು ನೆನ್ಪು ಮಾಡ್ಕೋಬೇಕು, ಅವಾಗ ನಮಗೆ ಮಕ್ಕಳಿದ್ದಾಗ ಈ ಕರೆಕ್ಷನ್ ಮಾಡೋದು, ಮಾರ್ಕ್ಸ್ ಟೋಟಲ್ ಮಾಡೋದು ಅದೆಲ್ಲ ತುಂಬ ಇಷ್ಟ. ನಾನು ಮಿಡ್ಲ್ ಸ್ಕೂಲ್ನಲ್ಲಿದ್ದಾಗ 6ನೇ ಕ್ಲಾಸ್ ಮತ್ತು 7ನೇ ಕ್ಲಾಸ್ನಲ್ಲಿದ್ದಾಗ ನಮ್ಮ ಹಿಂದಿ ಮಿಸ್ಸು ಪಂಕಜ ಮಿಸ್ ಅಂಥೇಳಿ, ಅವರು ನನ್ನನ್ನು ತುಂಬ ಇಷ್ಟಪಡೋರು. ನಾನು ಸ್ವಲ್ಪ ಹೈಟ್ ಜಾಸ್ತಿ ಇದೆ ನಮ್ಮ ಇಡೀ ಕ್ಲಾಸ್ನಲ್ಲಿ. ಹಾಗಾಗಿ ನಮಗೆ ಹೈಟ್ ವೈಸ್ ಕೂರಿಸೋರು ಕ್ಲಾಸ್ನಲ್ಲಿ. ಚಿಕ್ಕುಳ್ಳ ಇರೋರೆಲ್ಲ ಮುಂದ್ಗಡೆ, ಉದ್ದ ಇರೋರೆಲ್ಲ ಲಾಸ್ಟ್ ಬೆಂಚು. ನಾನು ಸ್ವಲ್ಪ ಉದ್ದ ಇರ್ತಿದ್ದೆ, ಯಾವಾಗಲೂ ಲಾಸ್ಟ್ ಬೆಂಚಲ್ಲಿ ಕೂರಿಸೋರು. ನನಗೆ ಇಷ್ಟ ಇಲ್ಲ ಲಾಸ್ಟ್ ಬೆಂಚಲ್ಲಿ ಕೂರೋಕ್ಕೆ, ನಂಗೆ ಟೀಚರ್ಸ್ ಫೋಕಸ್ ಇರ್ಬೇಕು ನನಗೆ ಅಂತೇಳಿ. ನನಗೆ ಅವಾಗ ಒಂದು ಸುಳ್ಳು ಹೇಳ್ತಿದ್ದೆ ಟೀಚರ್ಸ್ ಹತ್ರ. ಪಾಠ ಮಾಡ್ಲಿಕ್ಕೆ ಬರೋರಲ್ಲ, ನೋಟ್ಸ್ ಬರೆಸ್ತಾ ಇದ್ರು. ನೋಟ್ಸು ಯೂಶ್ವಲಿ ಬೋರ್ಡ್ ಮೇಲೆ, ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆಯೋರು, ನಾವು ಅದನ್ನು ನೋಡ್ಕೊಂಡು ಬರೀತಾ ಇದ್ವಿ. ಟೀಚರ್ ಹತ್ರ ಸುಮ್ಮನೆ ಹೇಳೋದು, ಮಿಸ್ ನಂಗೆ ಕಾಣಿಸ್ತಾ ಇಲ್ಲ ಮಿಸ್, ನಾನು ಮುಂದೆ ಬರ್ತೀನಿ ಮಿಸ್. ಆಯ್ತು ಬಾ ಅನ್ನೋರು. ಮುಂದೆ ಬಂದು ನೋಡಿದ್ರೆ ಫಸ್ಟ್ ಡೆಸ್ಕ್ ಜಾಗನೇ ಇಲ್ಲ ಕೂರಕ್ಕೆ. ಏನು ಮಾಡೋದು? ಮಿಸ್ ನಾನು ಕೆಳಗೆ ಕೂರ್ತೀನಿ ಮಿಸ್, ನಾನು ಮೊದಲು ಮುಂದೆ ಕೂರ್ಬೇಕು ಮಿಸ್ ಅಂತೇಳಿ ಕೆಳಗೆ ನೆಲದ ಮೇಲೆ ಕುತ್ಕೊಂಡು ನಾನು ಬರೀತಾ ಇದ್ದೆ. ಯಾಕೆ? ಜಸ್ಟ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ಐ ಮಸ್ಟ್ ಬಿ ಇನ್ ಫ್ರಂಟ್, ಮುಂದೆ ಇರಬೇಕು ಅಂತ ಹೇಳಿ. ಅವಾಗ ಎಲ್ಲ ಇಂಟ್ರೆಸ್ಟ್ ನೋಡ್ಬಿಟ್ಟು ಪಂಕಜ ಮಿಸ್ ಒಂದ್ಸಲ ಎಕ್ಸಾಮ್ ಎಲ್ಲ ಮುಗಿಯುತ್ತಲ್ವಾ, ಮುಗಿದ್ಮೇಲೆ ನಾಗಶ್ರೀ ನೀನು ನಮ್ಮ ಮನೆಗೆ ಬರ್ತೀಯಾ, ನಾನೆಲ್ಲ ಕರೆಕ್ಷನ್ ಮಾಡಿರ್ತೀನಿ, ನೀನೆಲ್ಲ ಟೋಟಲ್ ಮಾಡ್ಕೊಡು ಅಂತೇಳೋರು. ಅಯ್ಯೋ ಮಿಸ್ ಏನಾರು, ಹೌದು ಮಿಸ್ ಕೆಲಸ ಹೇಳ್ತಾರೆ ಅಂದ್ರೆ ಯಾಕೆ ಬೇಡ, ನಮ್ಮಮ್ಮನ ಹತ್ರ ಹೇಳಿ ಅಮ್ಮ ನಂಗೆ ಮಿಸ್ ಬರಕ್ಕೆ ಹೇಳಿದ್ದಾರೆ ನಾನು ಹೋಗ್ತೀನಿ ಅಂತ ಹೇಳಿ ಪ್ರತಿದಿನ ಬೆಳಿಗ್ಗೆ 10:30 ಅವ್ರ ಮನೆಗೆ ಹೋಗ್ತಿದ್ದೆ. ನಮ್ಮ ಮನೆ ರೋಡಲ್ಲೇ ಇರ್ತಾ ಇದ್ದು. ನಮ್ಮಪ್ಪ ಹೋಗಿ ಬಿಟ್ಬಿಟ್ಟು ಮತ್ತೆ ಕರ್ಕೊಂಡು ಬರೋರು. ಹೋಗಿ ಮಿಸ್ ಎಲ್ಲ ಕರೆಕ್ಷನ್ ಮಾಡಿರೋರು, ನಾನು ಅದನ್ನೆಲ್ಲ ಟೋಟಲ್ ಮಾಡಿ ರೆಡ್ ಇಂಕಲ್ ಬರೆಯೋದು. ನಮಗೆ 6ನೇ ಕ್ಲಾಸ್ನಲ್ಲಿ ಒಂದು ಸ್ಟೇಟಸ್ಸು, ರೆಡ್ ಇಂಕಲ್ ನಾವು ಬರಿತಾ ಇದ್ದೀವಿ ಅನ್ನೋದೇ ದೊಡ್ಡ ಸ್ಟೇಟಸ್ಸು. ಇವತ್ತೇನು ಮಕ್ಳು ಮರಿ ಎಲ್ಲ ರೆಡ್ಡಿಂಗ್ ತಗೊಂಡು ಬರಿತಾವೆ, ನಮಗೆ ಅವಾಗ ರೆಡ್ಡಿಂಗ್ ಕೈನಲ್ಲಿ ಮುಟ್ಟೋ ಹಾಗೂ ಇಲ್ಲ. ನಾವು ರೆಡ್ಡಿಂಗ್ ಕೈನಲ್ಲಿ ಮುಟ್ತಾ ಇದೀವಿ ಅಂತಂದ್ರೆ ಏನೋ ಗ್ರೇಟು, ಏನೋ ಪ್ರೌಡು ನಾವು ಅಂತ ಹೇಳಿ. ಆ ರೀತಿ ಕೂಡ ಟೀಚರ್ಸ್ಗಳನ್ನ ನಮ್ಮ ಮೋಟಿವೇಟ್ ಮಾಡ್ತಾ ಇದ್ರು, ಒಂದು ಕೆಲಸಗಳಿಗೆ, ಕಾರ್ಯಗಳಿಗೆ ಇನ್ವಾಲ್ವ್ ಮಾಡಿಸ್ತಾ ಇದ್ರು. ತುಂಬಾ ದೂರ ಇರಿಸ್ತಿರ್ಲಿಲ್ಲ. ನನ್ನ ಪಾಠ ಆಯ್ತು ನಿನ್ ಪಾಡಿಗೆ ನೀನು ಹೋಗು ಅಂತ ಹೇಳಿ ಹಾಗೆಲ್ಲ ಇರ್ತಿರ್ಲಿಲ್ಲ. ಎಲ್ಲಾ ಕೆಲಸಗಳಲ್ಲೂ ಇನ್ವಾಲ್ವ್ ಮಾಡಿಸೋರು, ಗೊತ್ತಿಲ್ಲದ ಹೋದ್ರೆ ಅದನ್ನ ಹೇಳ್ಕೊಡೋರು, ಪ್ರಾಯೋಗಿಕವಾಗಿ ಕ್ಲಾಸ್ಗಳಲ್ಲೇ ಪಾಠ ಮಾಡೋರು. ಆದರೆ ಕೆಲವು ಸಂದರ್ಭಗಳು ನಕಾರಾತ್ಮಕವಾಗೂ ಪರಿಣಾಮ ಆಗಿದೆ. ಹೈಸ್ಕೂಲ್ನಲ್ಲಿ ಒಂದು ಸಂದರ್ಭ ನೆನಪು ಮಾಡ್ಬೇಕು ನಾನು. ಹೈಸ್ಕೂಲ್ನಲ್ಲಿ 8, 9, 10ನೇ ಕ್ಲಾಸ್ನಲ್ಲಿರುವಾಗ ನನಗೆ ಈ ಮುಂದೆ ಇರಬೇಕು ಅನ್ನೋದೊಂದು ಆಸೆ ಅಂತ ಹೇಳಿದ್ನಲ್ವಾ. ಸ್ಕೂಲ್ ಡೇ ಫಂಕ್ಷನ್ನು ನಮಗೆ ಅವಾಗೆಲ್ಲ ಗ್ರೂಪ್ನಲ್ಲಿ ಡ್ಯಾನ್ಸ್ ಮಾಡಿಸೋರು. ಈ ಕಡೆಗೆ 10 ಜನ, ಈ ಕಡೆಗೆ 10 ಜನ ಸಾಲ್ನಲ್ಲಿ ನಿಲ್ಕೋಬೇಕು. ಮಧ್ಯದಲ್ಲಿ ಒಂದು ಸೆಮಿ ಸರ್ಕಲ್ನಲ್ಲಿ ನಿಂತ್ಕೋಬೇಕು. ಮುಂದ್ಗಡೆ ಸ್ಟೇಜು, ಆಡಿಯನ್ಸ್ ಎಲ್ಲ ಮುಂದೆ ಇರ್ತಾರೆ. ಸೊ ಆ ಕಡೆ ಈ ಕಡೆ 2 ಸಾಲು, ಮಧ್ಯ ಒಂದು ಸೆಮಿ ಸರ್ಕಲ್, ಒಂದು 8 ಜನ. ನಾನು ಆ ಕಡೆ ಈ ಕಡೆ ಸಾಲ್ನಲ್ಲಿ ನಾನು 8ನೇ ಅವಳೋ 9ನೇ ಅವಳೋ ನಿಂತಿದ್ದೀನಿ. ಅಂದ್ರೆ ಸುಮ್ಮನೆ ಒಂದು ಕೋ ಪಾರ್ಟ್ನರ್ ತರ, ನಾನು ಮಾಡೋದು ಯಾರಿಗೂ ಕಾಣಲ್ಲ, ನಾನೇ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ ನಾನು ಖುಷಿ ಪಟ್ಕೊಂಡು ಮಾಡ್ಬೇಕಷ್ಟೇ. ಆ ತರದ ಸಾಲು. ಬಟ್ ನನಗೆ ಅದು ಇಷ್ಟ ಇಲ್ಲ. ಐ ಮಸ್ಟ್ ಬಿ ಇನ್ ಫ್ರಂಟ್ ಅಂತ ನನಗೆ ಸೆಮಿ ಸರ್ಕಲ್ ಅಲ್ಲಿ ಇರ್ಬೇಕು. ಅಟ್ಲೀಸ್ಟ್ ಇಲ್ಲಿ ಸಾಧ್ಯ ಇಲ್ವಾ, ಈ ಫ್ರಂಟ್ ಲೈನ್ ಎಲ್ಲರೂ ಮುಂದೆ ನಿಲ್ಬೇಕು ಅಂತ ನಾನು ಮಿಸ್ಸಿಗೆ ಹೋಗಿ ಕೇಳಿದೆ. ದಿನಾ ಪ್ರಾಕ್ಟೀಸ್ ಮಾಡಿಸೋರು. 1 ವಾರ ಸುಮ್ಮನಿದ್ದೆ. 1 ವಾರ ಆದ್ಮೇಲೆ ಇನ್ನೂ 1 ವಾರ ಸ್ಕೂಲ್ ಡೇಗಿತ್ತು. 1 ವಾರ ಆದ್ಮೇಲೆ ಮಿಸ್ಸಿಗೆ ಹೋಗಿ ಕೇಳಿದೆ, ಮಿಸ್ ನಾನು ತುಂಬಾ ಹಿಂದೆ ಇದ್ದೀನಿ ಮಿಸ್, ಪ್ಲೀಸ್ ನನಗೆ ಇಲ್ಲಿ ನಿಲ್ಲಿಸಿ, ಇಲ್ಲ ನಾನು ಮುಂದೆ ಹೋಗಿ ನಿಲ್ತೀನಿ ಅಂತ ಹೇಳಿ ತುಂಬಾ ಪ್ರಾಮಾಣಿಕವಾಗಿ, ತುಂಬಾ ಆಸೆಯಿಂದ, ಆಸೆ ಕಂಗಳಿಂದ ಅಂತ ಹೇಳ್ತಾರಲ್ಲ ಆ ರೀತಿನೇ ಹೋಗಿ ಕೇಳಿದೆ. ತುಂಬಾ ಉರಿ ಬಿಸಿಲಿತ್ತು, ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡಿ ಸುಸ್ತಾಗೋಗಿದ್ವಿ, ಫುಲ್ಲು ಎಣೆ ಮುಖ ಅಂತಾರಲ್ಲ ಹಂಗಾಗೋಗ್ಬಿಟ್ಟಿತ್ತು. 3:30-4 ಗಂಟೆ ಸಮಯ. ಮಿಸ್ಸು ತುಂಬ ಫ್ರಸ್ಟ್ರೇಷನ್ ಆಗೋಗ್ಬಿಟ್ಟಿದ್ರು. ಎಲ್ಲರಿಗೂ ಪ್ರಾಕ್ಟೀಸ್ ಮಾಡೋದು ಅಂದರೆ ನಾವುಗಳು ಒಬ್ಬೊಬ್ರು ಒಂದೊಂದು ರೀತಿ ಆಡ್ತಾ ಇರ್ತೀವಿ.
ಹೋಗಿ ಕೇಳಿದೆ, ಮಿಸ್ ನಾನು ಇಲ್ಲಿ ನಿಲ್ತೀನಿ ಮಿಸ್, ಪ್ಲೀಸ್ ನನಗೆ ಇಲ್ಲಿ ನಿಲ್ಲಿಸಿ ಮಿಸ್ ಅಂತೇಳಿ. ಏಯ್ ಹೋಗು, ಮುಖ ನೋಡ್ಕೊಂಡಿದ್ಯಾ ನಿಂದು, ಎಣ್ಣೆ ಕುಡಿದು ಮುಖ ಇದ್ದಂಗಿದೆ, ಫಸ್ಟ್ ಹೋಗಿ ಆ ಎಣ್ಣೆ ಮುಖನ ಸರಿ ಮಾಡ್ಕೊಂಡು ಬಂದು ಆಮೇಲೆ ನಿಂತ್ಕೊಳ್ಳುವಂತೆ, ಹೋಗಿ ನಿಲ್ಸಿರೋ ಕಡೆಗೆ ನಿಂತ್ಕೊ ಹೋಗು ಅಂತ ಹೇಳಿ ಬೈದ್ಬಿಟ್ರು. ಅವತ್ತಿಂದನೂ ಕೂಡ ನನಗೆ ನನ್ನ ಸೌಂದರ್ಯ ಅಥವಾ ನನ್ನ ದೇಹದ ಬಣ್ಣದ ಮೇಲೆ ನಂಗೊಂದು ಜಿಗುಪ್ಸೆ ಮೂಡ್ಬಿಡ್ತು. ಅವತ್ತಿಂದ ನಂಗೊಂದು ಕೀಳರಿಮೆ, ನಾನು ಇಷ್ಟೇ ಅಲ್ವಾ. ಅವತ್ತಿಂದ ನನ್ನ ಜೊತೆಗೆ ನನಗೆ ಸುತ್ತ ಕೂಡ ನನಗೆ ಕರ್ಕಿ ಅಂತೇಳಿ ಸ್ವಲ್ಪ ರೇಗ್ಸೋರು, ವ್ಯಂಗ್ಯ ಮಾಡೋರು. ಆದರೆ ಬೇರೆ ಯಾರೋ ನನಗೆ ವ್ಯಂಗ್ಯ ಮಾಡಿ ಕರ್ಕಿ ಅಂತ ಹೇಳ್ತಾ ಇದ್ದಾಗ ನಂಗೆ ಬೇಜಾರಾಗ್ತಾ ಇರಲಿಲ್ಲ. ಆದರೆ ನಮ್ಮ ಟೀಚರ್ಸ್ಗಳು ಅವತ್ತು ಹೇಳಿದ್ರಲ್ಲ, ನಿನ್ನ ಮುಖ ನೋಡ್ಕೊಂಡಿದ್ಯಾ, ಎಣ್ಣೆ ಕುಡಿದು ಮುಖ ಇದ್ದಂಗಿದೆ, ಫಸ್ಟ್ ಸರಿ ಮಾಡ್ಕೊ ಅದನ್ನು. ಆ ಎಣ್ಣೆ ಮುಖಕ್ಕೆ ಮುಂಚೆ ಫಸ್ಟ್ ನಿಲ್ಲಿಸ್ತಾರ ನಿನಗೆ ಯಾರು ಎಣ್ಣೆ ಕುಡಿದು ಮುಖ ಇದ್ದಂಗಿದೆ. ಟೀಚರ್ ಯಾವಾಗ ಬೈದ್ರೋ ನನ್ನ ಮೇಲೆ ನನಗೊಂದು ಕೀಳರಿಮೆ ಶುರುವಾಯಿತು. ತುಂಬ ನಾನು ಡೌನ್ ಆಗಿಬಿಟ್ಟೆ. ಒಂದು 5-6 ತಿಂಗಳೇ ತುಂಬ ಡೌನ್ ಆಗೋಗ್ಬಿಟ್ಟೆ. ಆನಂತರ ಸುಮ್ಮನೆ ನನಗೆಲ್ಲೋ ಓದ್ತಾ ಹೀಗೆ ನಾನು ಪೇಪರ್ ಓದ್ತಿದ್ನಲ್ಲ, ನನ್ನ ಅಂಗಡಿನಲ್ಲಿದ್ದಂಥ ಪೇಪರು ನನಗೆ ಒಂದು ನಿರ್ಜೀವ ವಸ್ತು ನನಗೆ ಮತ್ತೆ ನನ್ನ ಬಾಳ್ನಲ್ಲಿ ಬೆಳಕಾಗಿ ಬಂತು. ಅದಕ್ಕೆ ನಾನೊಂದು ಕವಿತೆ ನೆನಪು ಮಾಡ್ಕೊಳ್ಬೇಕು ಇವತ್ತಿಗೂ ಕೂಡ. ಆ ಕವಿತೆ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ಎಲ್ಲ ಓದುವಾಗ ಆ ಕವಿತೆ ಓದಿದೆ. ಆ ಕವಿತೆ ನನ್ನ ಜೀವನಕ್ಕೆ ಒಂದು ಚೈತನ್ಯವಾಯಿತು. ಆ ಕವಿತೆ ಯಾವ್ದು ಗೊತ್ತಾ? ನಾ ಕರಿಯಳೆಂದು ನೀ ಜರಿಯಬೇಡ ಬಿಳಿ ಗೆಳತಿ ಗರ್ವದಿಂದ, ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೇಳಾವ ಹಿರಿಮೆಯಿಂದ, ಬಿಳಿಯ ಮೋಡ ನೀಡುವುದು ಇಳೆಗೆ ಬರಿ ಬೆಳಗು ಅಂದ ಚಂದ, ಈ ಮಳೆಯ ಬರುವುದಕ್ಕೆ ಈ ಭುವಿಗೆ ಮಾತ್ರ ಆ ಕರಿಯ ಮೋಡದಿಂದ. ಹಾಗಂತ ಆ ಕವಿತೆನಲ್ಲಿ ಮುಂದೆ ಬರ್ತಾ ಹೋಗುತ್ತೆ, ನಿನ್ನ ಕಣ್ಣು ಕಪ್ಪು ಮತ್ತು ಬಿಳಿ ಬಣ್ಣದಿಂದ ಆಗಿದೆ, ನಿನ್ನ ಬಿಳಿ ಬಣ್ಣದಿಂದ ನೀನು ನೋಡ್ತಾ ಇಲ್ಲ, ನಿನ್ನ ಕರಿ ಕಣ್ಣಿನಿಂದ ನೋಡ್ತಾ ಇದೆಯಾ. ನೋಡುವುದಕ್ಕೆ ಬೇಕಾಗಿರೋದು ನಿನ್ನ ಕರಿ ಕಣ್ಣು. ಯಾವುದು ಬೇಡ. ಆ ಕವಿತೆಯಲ್ಲಿ ಮುಂದೆ ಬರುತ್ತೆ, ನಿನ್ನ ವಿದ್ಯಾಭ್ಯಾಸ ಆಗ್ತಾ ಇರೋದು ಕೂಡ ಅದೇ ಬ್ಲ್ಯಾಕ್ ಬೋರ್ಡಿಂದ. ಬ್ಲ್ಯಾಕ್ ಬೋರ್ಡೇ ನಿನಗೆ ವಿದ್ಯಾರ್ಥಿಯ ಕ್ಷೇಮಾಭಿವೃದ್ಧಿ ಸಾಧ್ಯ ಆಗಿರೋದು. ಇನ್ನೇನಕ್ಕೆ ಬೇಕು, ನೀನು ಯಾಕೆ ಕರಿ ಅಂತ ಹೇಳಿ ಯಾಕೆ ಆಡ್ಕೊಳ್ತೀಯಾ? ಇದನ್ನ ನೋಡಿದ್ರೆ ಈ ಏನು ಚಿಕ್ಕ ವಯಸ್ಸಲ್ಲಿ ಆ ಯೋಚನೆಗಳ ರೂಪಿಸೋದೇ ನಮ್ಮ ಟೀಚರ್ಸ್ಗಳೇ ಆ ಥರ ಡಿಮೋಟಿವೇಟ್ ಮಾಡಿದಾಗ, ಪ್ಯಾಶಾಲಿಟಿ ಏನಂತೀವಿ ಕೆಲವು ಕಡೆ, ಖಂಡಿತ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಮನಸ್ಸಿಗೆ. ಹೌದು. ಆಮೇಲೆ ಕೊನೆ ಸಾಲ್ ಕೇಳು, ದೇಶಕ್ಕೆ ಬಣ್ಣ ದೇಹಕ್ಕೆ ಬಣ್ಣ ಆತ್ಮಕ್ಕೆ ಯಾವ ಬಣ್ಣ ಅಂತ ಬರೀತಾರೆ. ಆತ್ಮಕ್ಕೆ ಯಾವ ಬಣ್ಣ? ಈ ದೇಹ ಒಂದು ಬಣ್ಣ ಪಡೆದಿರಬಹುದು, ಈ ದೇಶವೂ ಒಂದು ಬಣ್ಣ ಪಡೆದಿರಬಹುದು. ಆತ್ಮಕ್ಕೆ ಯಾವ ಬಣ್ಣ? ನೋಡುವ ಕಣ್ಣು ಆಂತರ್ಯದಲ್ಲಿದ್ದಾಗ ಮಾತ್ರ ಎಲ್ಲವೂ ಕೂಡ ಸಮಭಾವದಲ್ಲಿ ಕಾಣುತ್ತೆ. ಇಲ್ಲ ಅಂತಂದರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್, ಎಕ್ಸ್ಟರ್ನಲ್ ಕಲರ್ ಮಾತ್ರ ಪ್ರಾಮುಖ್ಯ ಆಗುತ್ತೆ. ಹಾಗಾಗಿ ನನಗೆ ಇವತ್ತಿಗೂ ಸಾಹಿತ್ಯ ನನ್ನ ಬದುಕಿಗೆ ತುಂಬ ತಿರುವುಗಳನ್ನು ತಂದಿದೆ, ತುಂಬ ಆತ್ಮವಿಶ್ವಾಸವನ್ನು ಕೂಡ ಕಂಡಿದೆ. ಹಾಗಾಗಿ ಯಾಕೆ ಸಾಹಿತ್ಯ ಯಾಕೆ ಬೇಕು, ಓದಿ ಯಾಕೆ ಬೇಕು, ಕವಿತೆಗಳು ಎಂತಕ್ಕೆ, ಕತೆ ಕಾದಂಬರಿಗಳು ಎಂತಕ್ಕೆ ಅಂತೇಳಿ ಪ್ರಶ್ನೆ ಮಾಡಿದಾಗ ಅನ್ನೋರಿಗೆಲ್ಲ ಒಂದು ಉತ್ತರ ನಿಮ್ಮ ಖಂಡಿತ ಹೌದು. ಹೀಗೆ ನಂದು ಮಿಕ್ಸ್ಚರ್ ಅಂತಾರಲ್ಲ, ಹುಳಿ ಉಪ್ಪು ಸಿಹಿ ಖಾರ ಎಲ್ಲವೂ ಸೇರಿ ನನ್ನ ಬಾಲ್ಯದ ಒಂದು ಶಾಲಾ ಘಟನೆಗಳು ನಡೆದಿದೆ. ಆ ಥರದ ಹಲವಾರು ಸಂದರ್ಭಗಳು ನಡೆದಿದೆ. ಇದರಲ್ಲಿ 1-2 ಸಂದರ್ಭಗಳು ಇವು. ಮತ್ತೆ ನನಗೆ ಹೈ ಜಂಪ್ ಮಾಡ್ಲಿಕ್ಕೆ ಬಹಳ ಇಷ್ಟ. ಹೈ ಜಂಪ್ ಇದ್ರಿ ನೀವು? ಖಂಡಿತ. ಖೋಖೋ ಮತ್ತೆ ಹೈ ಜಂಪ್ ವಾಸ್ ಮೈ ಮೋಸ್ಟ್ ಫೇವ್ರೆಟ್ ಸ್ಪೋರ್ಟ್. ಸೊ ಯು ಆರ್ ಆಲ್ರೌಂಡರ್. ಅಂದ್ರೆ ಕೇವಲ ಫಸ್ಟ್ ಬೆಂಚ್ ಸ್ಟೂಡೆಂಟ್ ತರ ಸ್ಟೂಡಿಯಸ್ ಆಗಿ ಅಲ್ಲ, ಅಥವಾ ಕೇವಲ ಪಠ್ಯ ಪುಸ್ತಕಗಳಲ್ಲ, ಡ್ಯಾನ್ಸ್ ಅಲ್ಲೂ ಇದ್ರಿ, ಹಾಡಲ್ಲೂ ಇದ್ರಿ, ಸ್ಪೋರ್ಟ್ಸ್ ಅಲ್ಲೂ ಇದ್ರಿ, ಎಲ್ಲಾದ್ರಲ್ಲೂ ಇದ್ರಿ ಅವಾಗಿಂದ. ಹೌದು. ನಮಗೆ ಅವಾಗ ಶಾಲೆನಲ್ಲಿ PT ಪೀರಿಯಡ್ ಏನಿರ್ತು, PT ಪೀರಿಯಡ್ನಲ್ಲಿ ಮಾತ್ರ ನೀನು ಆಟ ಆಡ್ಲಿಕ್ಕೆ, ಆಮೇಲೆ ಆಡೋ ಹಾಗಿಲ್ಲ. ಆದರೆ ನಮಗೆ ಹೈ ಜಂಪ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬಹಳ ಇಷ್ಟ, ತುಂಬಾ ಮಾಡೋಳು. ನಾನು ಮತ್ತೆ ವಾಣಿ ಅಂತ ಹೇಳಿ ಒಬ್ಳಿದ್ಲು, ಇವತ್ತಿಗೂ ನಂಗೆ ಅವಳು ಟಚಲ್ಲಿ ಇದ್ದಾಳೆ. ವಾಣಿ ನಾನು ಇಬ್ರು ಏನು ಮಾಡ್ತಿದ್ವಿ, ಕ್ಲಾಸ್ ಮುಗಿಯುತ್ತಲ್ವಾ, 4:20 ಕ್ಲಾಸ್ ಬಿಡುತ್ತೆ, ನಾವಿಬ್ರು ಮಾತಾಡ್ಕೊಂಡು, ವಾಣಿ ನೀನು ಇರು ನಾನು ಇರ್ತೀನಿ, ಹೈ ಜಂಪ್ ಮಾಡೋಣ. ಅವ್ರ ಪಾಪ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೊಡೋರು, ಆ ಪೋಲೋ, ಅದಕ್ಕೆ ಬೇಕಾದಂತಹ ಕಡ್ಡಿ, ಒಂದೊಂದೇ ಕಡ್ಡಿ ಸಿಕ್ಕಿಸ್ಬಿಟ್ಟು ನಾವು ಹೈ ಜಂಪ್ ಮಾಡ್ತಾ ಇದ್ದಿದ್ದು. ಪ್ರಾಕ್ಟೀಸ್ ಮಾಡಿ 5:15 5:15ವರೆಗೂ ಆಗ್ಬಿಡೋದು. 4:15 ಪ್ರಾಕ್ಟೀಸ್ ಶುರು, 5:15 ಮುಗಿಯೋದು. ಮನೆಗೆ ಹೋಗಿ ಒಂದು ಕಾರಣ ಹೇಳ್ಬೇಕಲ್ಲ. ಈಗ ನಾನು ಹೈ ಜಂಪ್ ಆಡ್ತಾ ಕೂತಿದ್ದೆ ಅಂತಂದ್ರೆ ನಮ್ಮಮ್ಮ ಲಾತೋ ಹೊಡಿಯುತ್ತೆ, ಎಷ್ಟೊತ್ತವರೆಗೂ ಆಟಾಡ್ಕೊಂಡು ಕೂತಿದ್ಯಾ, ಮನೆಗೆ ಕೆಲಸ, ಮನೆಗೆ ಬಂದ ತಕ್ಷಣ ಅಂಗಡಿ ಮಳಿಗೆ ನೋಡ್ಕೋಬೇಕು, ಅಂಗಡಿಯಲ್ಲಿ ಇರಬೇಕು, ಅಪ್ಪ ಎಲ್ಲರೂ ಹೊರಗಡೆ ಹೋಗ್ತಾರೆ, ಇಲ್ಲ ಏನಾರು ಮನೇಲಿ ಏನಿರುತ್ತೆ ನೋಡ್ಬೇಕು, ಹೋಮ್ವರ್ಕ್ಗಳು ಮಾಡಬೇಕು, ಈ ಎಲ್ಲ ಕೆಲಸ ಬಿಟ್ಟು ನೀನು ಆಟಾಡ್ಕೊಂಡು ಕೂತಿದ್ಯಾ ಅಂದ್ರೆ ಅಮ್ಮ ಬೈತಾರೆ. ಈಗ ನಾವೆಲ್ಲ ಆಡ್ಲೇಬೇಕು, ಏನ್ ಮಾಡೋದು? ನಾನು ವಾಣಿ ಇಬ್ರು ಪ್ಲಾನ್ ಮಾಡಿದ್ವಿ. ನಮ್ಮ ಅಪ್ಪ ಅಮ್ಮನಿಗೂ ಅವಳ ಬಗ್ಗೆ ಗೊತ್ತಿತ್ತು, ಅವ್ರ ಅಪ್ಪ ಅಮ್ಮನಿಗೂ ನನ್ನ ಬಗ್ಗೆ ಗೊತ್ತಿತ್ತು. ಹಾಗಾಗಿ ನಾವಿಬ್ರೇ ಒಂದು ಪಾರ್ಟ್ನರ್ಸ್ ಇನ್ ಕ್ರೈಮ್ ಅಂತಾರಲ್ಲ, ಹಂಗೆ
ವಾಣಿ ನೀನು ಹೇಳು, ನಾವಿಬ್ರು ಕುತ್ಕೊಂಡು ಓದ್ತಾ ಇದ್ವಿ, ಕಂಬೈನ್ಡ್ ಸ್ಟಡಿ ಮಾಡ್ತಾ ಇದ್ವಿ ಸ್ಕೂಲ್ನಲ್ಲೇ, ಮನೆಗೆ ಹೋದ್ರೆ ಓದ್ಲಿಕ್ಕಾಗಲ್ಲ, ಅದಕ್ಕೆ ಇಬ್ರು ಇಲ್ಲೇ ಕಂಬೈನ್ಡ್ ಸ್ಟಡಿ ಮಾಡ್ಕೊಂಡು ಮನೆಗೆ ಹೋಗಿದೀವಿ ಅಂತ ಹೇಳೋಣ ಅಂತ ಹೇಳಿ ನಾವಿಬ್ರು ಮಾತಾಡ್ಕೊಂಡು ಇಬ್ರು ಆಟ ಆಡೋದು. ಮನೆಗೆ ಹೋಗಿ ಇದು ಯಾವ ಇಸ್ವಿಲಿ ಅಂದ್ರೆ ಬಹುಶಃ ಒಂದು 9th ಅಲ್ಲಿ 10th ಅಲ್ಲಿ 1985 1998 99 90s ಅಲ್ಲಿ 99 ಅಥವಾ 2000 ಆ ಇದ್ರಲ್ಲಿ ಅವಾಗ ಆಡ್ಬಿಟ್ಟು ಮನೆಗೆ ಹೋಗಿ ಸುಳ್ಳು ಹೇಳೋದು. ಅವಳು ಹೋಗಿ ಸೇಮ್ ಸುಳ್ಳು, ನಾನು ಹೋಗಿ ಸೇಮ್ ಸುಳ್ಳು. ಅವರಪ್ಪ ಅಮ್ಮ ಕೇಳಿದಾಗ್ಲೂ ಇದೇ ಮಾತು, ನಮ್ಮಪ್ಪ ಅಮ್ಮ ಅವಳಿಗೆ ಕೇಳಿದ್ರು ಇದೇ ಮಾತು. ಅಲ್ಲಿಗೆ ಅವ್ರಿಬ್ರಿಗೂ ಕನ್ಫರ್ಮು ನಾವಿಬ್ರು ಓದ್ಕೊಂಡು ಮನೆಗೆ ಹೋಗಿದ್ದೀವಿ ಅಂತೇಳಿ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ಹೈ ಜಂಪ್ ಆಡ್ಕೊಂಡು ಹೋಗಿದ್ದೀವಿ ಅಂತ. ಯು ಡೋಂಟ್ ಬಿಲೀವ್ 7th ಪಬ್ಲಿಕ್ ಎಕ್ಸಾಮ್ ಇದ್ದಾಗ್ಲೂ ಕೂಡ ನಮ್ದೊಂದು ಗ್ರೂಪು ಲಗೋರಿ ಆಡ್ತಾ ಇದ್ವಿ ನಾವು. ನಾಳೆ ಎಕ್ಸಾಮ್ ಇದೆ, ಇವತ್ತು 1 ಗಂಟೆ ಲಗೋರಿ ಆಡ್ಬಿಟ್ಟೆ ಆಮೇಲೆ ಹೋಗಿ ಓದ್ಕೊಳ್ತಾ ಇದ್ದಿದ್ದು. ಇದು ಒಂಥರ ಕಲಿಕೆ. ಯಾಕೆಂದ್ರೆ ಇವತ್ತು ತುಂಬಾ ಪೇರೆಂಟ್ಸು ಮಕ್ಳಿಗೆ ಎಕ್ಸಾಮ್ ಇದೆ ಅಂದ್ರೆ ಅವರಿಗೆ ಎಕ್ಸಾಮ್ ಇರಂಗೆ ಆಡ್ತಾರೆ. ಬಟ್ ನೀವು ಅವಾಗಲೇ ಎಲ್ಲ ಫ್ಯಾಮಿಲಿಲೂ ಹಂಗಿದ್ರು, ಒಂದು ಫನ್ ಆಗಿ ಓದೋದ್ರ ಜೊತೆಗೆ ಆಟ ಆಡ್ಕೊಂಡು. ಆದ್ರೆ ಇನ್ನೊಂದು ಗೊತ್ತಾ, ಫಿಸಿಕಲಿ ನಾವು ಯಾವಾಗ ಆಕ್ಟಿವ್ ಇರ್ತೀವೋ ಅವಾಗ ನಾವು ಮೆಂಟಲಿ ಕೂಡ ಓದ್ಲಿಕ್ಕೆ ನಮಗೊಂದು ಏಕಾಗ್ರತೆ ಬರುತ್ತೆ. ಇಲ್ಲ ಅಂತಂದ್ರೆ ಮೊನೋಟೋನಸ್ ಆಗಿ ಬರೀ ಓದು 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 ಅಂದ್ರೆ ಫ್ರಸ್ಟ್ರೇಷನ್ ಆಗುತ್ತೆ, ಸ್ಟ್ರೆಸ್ ಫೀಲ್ ಆಗುತ್ತೆ. ಮಕ್ಕಳಿಗೆ ವಾರಕ್ಕೆ 1 ಗಂಟೆ 2 ಗಂಟೆನಾರು ಹೊರಗಡೆ ಬಿಡಬೇಕು. ಆಡಿ, ಮಣ್ಣಲ್ಲಿ ಆಡಿ, ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಆಡಿ, ಮೊಬೈಲ್ ಫೋನ್ನಲ್ಲೆಲ್ಲ ಆಡೋದು. ಹೊರಗಡೆ ಹೋಗ್ಬೇಕು, ಸೂರ್ಯನಡಿ ಆಡಬೇಕು, ಮಣ್ಣಿನ ಜೊತೆಗೆ ಆಡಬೇಕು, ಪ್ರಕೃತಿ ಜೊತೆಗೆ ನಾವು ಯಾವತ್ತಿರ್ತೀವೋ ಅವತ್ತು ಮಾತ್ರ ನಮ್ಮ ಮೆಂಟಲ್ ಸ್ಟೇಟಸ್ ಸರಿ ಇರುತ್ತೆ. ಅಂದ್ರೆ ಹೆಲ್ದಿ ಮೈಂಡ್ ಸ್ಟೇಸ್ ಇನ್ ಹೆಲ್ದಿ ಬಾಡಿ ಅನ್ನಕ್ಕೆ ಅದೇ ಕಾರಣ. ನಮಸ್ಕಾರ. ನಮಸ್ಕಾರ. ನಾನು ನಾಗಶ್ರೀಗೆ ಒಂದು ಕಡೆಯಿಂದ ಓರ್ಗಿತ್ತಿ, ಒಂದು ಕಡೆಯಿಂದ ಅತ್ತೆ. ನಾನು ಮದುವೆ ಆಗಿ ಬಂದಾಗ ನಮ್ಮ ಫ್ಯಾಮಿಲಿಲಿ ನಾಗಶ್ರೀಯಿಂದ 1ನೇ ಕ್ಲಾಸ್ ಅನಿಸುತ್ತೆ, 1ನೇ ಕ್ಲಾಸ್ ಅವಳು, ತುಂಬ ಚಿಕ್ಕವಳು. ಅವಾಗಿಂದನೂ ತುಂಬ ಕ್ಲೋಸ್ನೆಸ್, ಮಾತಾಡೋದಾಗಲಿ, ಏನಾದರೂ ಪೂಜೆ ಗೀಜೆ ಆದರೆ ನನ್ನ ಹತ್ರ ಬಂದು ಆಂಟಿ ಸೀರೆ ಉಡಿಸಿ, ನನಗೂ ಸೀರೆ ಉಡಿಸಿ. ನಮ್ಮ ಮನೇಲಿ ಸಾಮಾನ್ಯವಾಗಿ ದೀಪಾವಳಿಲಿ ಅಂಗಡಿ ಪೂಜೆ ಮಾಡ್ತಾಯಿದ್ವಿ, ಅಂಗಡಿ ಇತ್ತು ನಮ್ಮ ಮನೇಲಿ, ನಮ್ಮ ಮೈದನ್ನ ನೋಡ್ಕೊಳ್ತಾ ಇದ್ರು. ಆವಾಗ ನಾವೇನು ಪೂಜೆ ಮಾಡಬೇಕಾದ್ರೆ ನಾವೆಲ್ಲ ಸೀರೆ ಉಟ್ಕೊಂಡ್ರೆ ಆಂಟಿ ಸೀರೆ ಉಡಿಸಿ ಅಂತ ತುಂಬ ಹಠ ಮಾಡಿ ಸೀರೆನೂ ಉಡ್ಸ್ಕೊಳ್ಳೋಳು. ಆ ಥರ ಮುದ್ದಾಗಿ ಇದ್ದವಳು. ಬರ್ತಾ ನಾವು ನಮ್ಮ ಮನೆಯವರು ಬ್ಯಾಂಕ್ ಜಾಬಲ್ಲಿ ಇದ್ದಿದ್ದರಿಂದ ಬೇರೆ ಊರಿಗೆಲ್ಲ ಹೋಗ್ತಾಯಿದ್ವಿ, ಟ್ರಾನ್ಸ್ಫರ್ ಆಗ್ತಾಯಿತ್ತು. ಆವಾಗ ಅಲ್ಲಿಗೂ ಬರೋವಳು, ತುಂಬ ಇಷ್ಟಪಟ್ಟು ಬರೋವಳು. ಬಂದು ನಮ್ಮ ಜೊತೆ ಇರೋದಾಗಲಿ, ರಜದಲ್ಲಿ ಇರೋದಾಗಲಿ ಎಲ್ಲ ತುಂಬ ಕ್ಲೋಸ್ ಆಗಿದ್ಲು. ಕ್ರಮೇಣವಾಗಿ ನಮ್ಮ 5ನೇ ಮದುವೆ ಅನ್ನೋ ಮಾತುಕತೆ ಬಂದಾಗ ನಮ್ಮನೆಗೆ ಸೊಸೆಯಾಗಿ ಬಂದ್ಲು. ನಾವೆಲ್ಲ 6 ಜನ ಓರ್ಗಿತ್ತಿಯವರು, ನಮ್ಮನೆಯವರು 6 ಜನ ಅಣ್ಣ ತಮ್ಮಂದಿರು, ಅಕ್ಕನ ಮಗಳೇ ಅವಳು. ಹಂಗಾಗಿ ಮೊದಲು ಕ್ಲೋಸ್ನೆಸ್ ಇತ್ತು, ಇನ್ನೂ ಹತ್ತಿರ ಆಯಿತು ಸಂಬಂಧ, ಹತ್ತಿರದ ಸಂಬಂಧಲ್ಲೇ ತೊಗೊಂಬಂದ್ವಿ. ಹಂಗಾಗಿ ಇನ್ನೂ ಹತ್ತಿರ ಆಯಿತು ಸಂಬಂಧ. ನನಗೆ ಟೈಮ್ ಮ್ಯಾನೇಜ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಾಗುವಿಂದ ಕಲ್ತ್ಕೊಂಡೆ. ನಾವು ಮನೇಲಿ ನಾಗಶ್ರೀ ಪ್ರಪಂಚಕ್ಕಾದರೆ ನಾವೆಲ್ಲ ನಾಗು ಅಂತ ಕರಿತೀವಿ, ನಾಗುವಿಂದ ಕಲ್ತ್ಕೊಂಡೆ. ಅವಳು ಮಕ್ಕಳನ್ನ ತಯಾರು ಮಾಡಿ ಕಳಿಸೋದಾಗ್ಲಿ, ಹೊರಗಡೆ ಕಾರ್ಯಕ್ರಮಗಳಿದ್ದಾಗ ಹೋಗೋದಾಗ್ಲಿ, ಬಂದು ಅವಳನ್ನು ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋದಾಗ್ಲಿ ಎಲ್ಲದನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ. ಅದು ನಂಗೆ ತುಂಬ ಖುಷಿ ಅನಿಸುತ್ತೆ. ಹಾಗೆ ನಾವು ಮನೇಲಿ ಒಂದು ಕಾರ್ಯಕ್ರಮ ಆಗಲಿ, ಏನಾದರೂ ಎಲ್ಲ ಅಣ್ಣ ತಮ್ಮದಿರ ಮನೇಲಿ ಫಂಕ್ಷನ್ ಆಗಲಿ ಎಲ್ಲ ಒಟ್ಟಿಗೆ ಸೇರ್ಕೋತೀವಿ. ಒಟ್ಟಿಗೆ ಖುಷಿಯಾಗಿ ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಫಂಕ್ಷನ್ ಮಾಡೋದಾಗ್ಲಿ, ಅಡುಗೆ ಮಾಡೋದಾಗ್ಲಿ, ಮಕ್ಕಳಿಗೆಲ್ಲ ಊಟ ಬಡಿಸೋದಾಗ್ಲಿ ಸಂತೋಷವಾಗಿ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀವಿ. ನಮ್ಮ ಕುಟುಂಬದಿಂದ ಇವಳು ಒಂಥರ ಹೆಮ್ಮೆ ಅನಿಸುತ್ತೆ. ಇವಳಿರೋದ್ರಿಂದ ತಿಮ್ಶೆಟ್ರು ಫ್ಯಾಮಿಲಿ ಇವಳು ತಿಮ್ಶೆಟ್ರು ಸೊಸೆ ಅನ್ನೋ ಒಂದು ಹೆಮ್ಮೆ ಇರುತ್ತೆ. ಅದು ನಂಗೆ ತುಂಬ ಖುಷಿ ಇದೆ. ಅವಳು ಇನ್ನೂ ಎತ್ತರಕ್ಕೆ ಬೆಳೀಲಿ, ಇನ್ನೂ ಅನೇಕ ಪ್ರಶಸ್ತಿಗಳು ದೊರೀಲಿ ಅನ್ನೋ ಆರೈಕೆ ಅಂತೂ ನಮ್ಮ ಕುಟುಂಬದ ಕಡೆಯಿಂದ ಇದೆ. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತೇಳಿ. ನಾಗಶ್ರೀ ಅವರು ನನ್ನ ತಮ್ಮನ ಹೆಂಡತಿ, ಅದಕ್ಕಿಂತ ಮೊದಲು ನನ್ನ ಅಕ್ಕನ ಮಗಳು. ಅವಳು ಹುಟ್ಟಿದ್ದು ಹೇಗೆ ಅಂದರೆ, ಅವಳು ಪ್ರೆಗ್ನೆಂಟಲ್ಲಿ ತುಂಬ BP ಇತ್ತು ನಮ್ಮ ಅಕ್ಕನಿಗೆ. ಸುಮಾರು ಅವಳು ಪ್ರೆಗ್ನೆಂಟ್ ಅಂತ ಸ್ಟಾರ್ಟ್ ಆದಾಗಿಂದ 9 ತಿಂಗಳು ತುಂಬ ಕಷ್ಟಪಟ್ಟು, ಮತ್ತು 1.5 ತಿಂಗಳು ನಾವು ಹಾಸ್ಪಿಟ್ಲಲ್ಲಿ, ಅದು ಹೋಲಿ ಕ್ರಾಸ್ ಹಾಸ್ಪಿಟ್ಲಲ್ಲಿ ನಮ್ಮ ಅಕ್ಕನ ಅಡ್ಮಿಟ್ ಮಾಡಿದ್ದು. ಪ್ರತಿದಿನ ನಮ್ಮ ತಾಯಿ ಬೆಳಗ್ಗೆ ಸಂಜೆ ಹೋಗಿ ಇದು ಮಾಡಿ ಕರ್ಕೊಂಬರ್ತಾಯಿದ್ರು. ಆದರೂ ಒಂದು ಡೆಲಿವರಿ ಆಗಿ ಹೆಣ್ಮಗು ಅಂತಾಯಿತು. ತುಂಬ ಖುಷಿ ಆಯಿತು ನಮಗೆ. ಮತ್ತು ಅವಳು ಚಿಕ್ಕ ಮಗುವಿನಿಂದನೂ ನಮ್ಮ ಮನೆಗೆ ಪ್ರತಿ ವಾರ ಬರ್ತಾಯಿಲ್ಲ. ಒಂದು 6 ತಿಂಗಳವರೆಗೂ ಅವರ ತಾಯಿ ಮನೆಯಲ್ಲಿದ್ದು ಪ್ರತಿ ವಾರ ನಮ್ಮ ಮನೆಗೆ ಬರ್ತಾಯಿದ್ದಕ್ಕೆ ಚಿಕ್ಕ ಮಗು. ನಮಗೆ ಕರ್ಕೊಂಬರೋದ್ರೆ ತುಂಬ ಖುಷಿ. ಯಾಕೆಂದರೆ ಅವರ ತಾಯಿಗಿಂತ ನಮ್ಮ ಮನೆಯಲ್ಲಿ ತುಂಬ ಸಲಿಗೆಯಿಂದ ಎಲ್ಲರ ಜೊತೆ, ಎಲ್ಲ ಮಾವದಿರ ಜೊತೆ ತುಂಬ ಚೆನ್ನಾಗಿದ್ಲು. ಆಮೇಲೆ ಬರ್ತಾ 1ನೇ ಕ್ಲಾಸು 2ನೇ ಕ್ಲಾಸಿಗೆ ಸೇರ್ತಾ ಬರಲು. ಅವಳು ಓದಿದ್ದು ತುಂಬ ರೋಚಕವಾಗಿತ್ತು.
ಹೇಗೆಂದ್ರೆ ಅವಳು ಓದಿದ್ದು ಯಾವುದೇ ಚೇರ್ ಮೇಲಾಗಲಿ ಇದ್ರ ಮೇಲಾಗಲಿ ಕೂತ್ಕೊಂಡು ಓದಿದ್ದಲ್ಲ, ಈ ಅಕ್ಕಿ ಮೂಟೆ ಮೇಲೆ ಕೂತ್ಕೊಂಡು ಓದಿದ್ದು ಅವಳು. ಅಕ್ಕಿ ಮೂಟೆ ಮೇಲೆ ಅಂದರೆ ನಾವು ಹೋದರೆ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕಿತ್ತು. ಆದರೆ ಅವಳಿಗೆ ಒಂದು ಫ್ರೆಂಡ್ ಬೆಕ್ಕಿತ್ತು ಒಂದು. ಆ ಬೆಕ್ಕನ್ನ ಫ್ರೆಂಡ್ ಮಾಡಿಕೊಂಡು ಬೆಕ್ಕಿನ ಜೊತೆನೂ ಅವಳು ಬೆಳ್ಕೊಳ್ತಾ ಬಂದಾದ್ಮೇಲೆ ಹೀಗೆ ಬರ್ತಾ ಫಸ್ಟ್ SSLC ಆಯಿತು, SSLC ಡಿಸ್ಟಿಂಕ್ಷನ್ ಬಂದಳು, PUC ಆಯಿತು. PUC ಆಗಬೇಕಿದ್ರೆ ಅವಳಿಗೆ ಮದುವೆ ಒಂದು ಸಂದರ್ಭ ಬಂತು. ಮದುವೆ ನನ್ನ ತಮ್ಮನಿಗೆ ಹುಡುಗಿ ಹುಡುಕ್ತಾ ಒಂದು ಏನಾಯಿತು ಅಂದರೆ ಕೊನೆಗೆ ನಮ್ಮ ಅಕ್ಕ ನಮ್ಮ ಭಾವ ಇದ್ದವರು ನಾವೇ ಕೊಡ್ತೀವಿ ಅಂತ ಹೇಳಿದ್ದು ಒಂದು ಮದುವೆನೂ ಆಯಿತು. ಮದುವೆ ಆಗಬೇಕಾದ್ರೆ ಅವಳು ಮುಂದೆ ಓದಬೇಕು ಅಂತೇಳಿ ಕಂಡೀಷನ್ ಹಾಕಿದ್ರು. ಅದಕ್ಕೆ ನಮ್ಮ ತಂದೆ ತಾಯಿ ಒಪ್ಪಿಟ್ಟು ಅವಳಿಗೆ ಇಂಜಿನಿಯರಿಂಗ್ ಕಳಿಸೋದು. ನಮ್ಮ ತಂದೆ ಬೇರೆ ಓದಿಸ್ಬೇಕು ಅಂತ ಇದ್ರು. ಆದರೆ ಇವಳಿಗೆ ಇಂಜಿನಿಯರಿಂಗ್ ಓದಲು, ಇಂಜಿನಿಯರಿಂಗ್ ರ್ಯಾಂಕ್ ಬಂದಳು, ಮತ್ತು ಒಂದು ಲೆಕ್ಚರರ್ ಆಗಿ ಅವಳು ಒಂದು ಗಂಡು ಮಗು ಒಂದು ಹೆಣ್ಣು ಮಗುಗೆ ಜನ್ಮ ಕೊಟ್ಟಳು. ಹೆಣ್ಣು ಮಗು ತುಂಬ ಡ್ಯಾನ್ಸ್ ಅದು ಇದರ ತುಂಬ ಚೆನ್ನಾಗಿದ್ದಾಳೆ. ಗಂಡು ಮಗು ಈಗ IITಯಲ್ಲಿ ಗೌಹಾಟಿಯಲ್ಲಿ ಓದ್ತಾ ಇದ್ದಾನೆ. ಈಗ ಅವಳಿಗೆ MTech ಮಾಡಿ ಓದ್ತಾನೆ. MTech ರ್ಯಾಂಕ್ ಬಂದು, ಮತ್ತು ಈಗ ಕನ್ನಡ MAನಲ್ಲಿ ಈಗ ರ್ಯಾಂಕ್ ಬಂದು, ಮತ್ತು ಜೊತೆಯಲ್ಲಿ ಎಲ್ಲ ಸುಮಾರು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಒಳ್ಳೆ ಕೆಲಸಗಳು, ಯೋಗ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಪ್ರತಿಯೊಂದು ಮಾಡ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದಿದ್ದಾಳೆ. ಮುಂದಿನೊಳಗೆ ದೇವರು ತುಂಬ ಒಳ್ಳೆಯದು ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತೇಳಿ ನಮ್ಮ ಒಂದು ಆರೈಕೆ. ಈ ಥರ ಒಂದು ಹೆಣ್ಮಗು ಎಲ್ಲ ಕ್ಷೇತ್ರದಲ್ಲೂ ಅಂದರೆ ಬಾಲ್ಯದಿಂದ ಮನೆಯವ್ರ ಜೊತೆ, ಶಾಲೆಯಲ್ಲಿ, ಕಲ್ಚರಲ್ಲು, ಸ್ಪೋರ್ಟ್ಸು ಎಲ್ಲದರಲ್ಲೂ ಬೆಳೀತಾ ಕಾಲೇಜ್ ಮಟ್ಟಕ್ಕೆ ಬಂದು ನೀವು MES ಅಲ್ಲಿ ಕಾಲೇಜ್ ಮಾಡ್ತೀರಾ. ಸೊ ಆ ಕಾಲೇಜ್ ಮಟ್ಟಕ್ಕೆ ಹೋದಾಗ ಎಷ್ಟೋ ಕಡೆ ನೋಡ್ತೀವಿ ಆ ಥರ ಕಡು ಬಡತನ ಅಥವಾ ಏನೋ ಒಂದು ಅನುಕೂಲ ಇಲ್ಲದಂಥ ಮನೆಗಳಲ್ಲಿ ಓದೋದನ್ನ ನಿಲ್ಲಿಸ್ತಾರೆ ಅಥವಾ ಮದುವೆ ಮಾಡ್ತಾರೆ. ಆ ಥರದ ಸಂದರ್ಭಗಳು ಬರಲಿಲ್ವಾ? ನೀವು MES ಕಾಲೇಜ್ ಜಾಯ್ನ್ ಆದ್ರಿ. ಸೊ ಅವಾಗಿನ ಸನ್ನಿವೇಶಗಳು ಹೇಗಿದ್ವು ಸಂದರ್ಭಗಳು? ಆ ಕಾಲೇಜ್ ನೀ ಹೇಳ್ದ ಹಾಗೆ ಆ ಥರದ್ದೊಂದು ಸನ್ನಿವೇಶ ಬರಲಿಲ್ಲ. ಯಾಕೆ ಅಂದರೆ ನಮ್ಮ ಅಮ್ಮನಿಗೆ ನನ್ನ ಮಕ್ಕಳಿಗೆ ಓದಿಸ್ಬೇಕು ಅಂತ ಭಾಳ ಆಸೆ, ತುಂಬ ಆಸೆ. ನಾವಂತೂ ಓದಲಿಲ್ಲಪ್ಪ, ನೀವು ಚೆನ್ನಾಗಿ ಓದಿ, ನೀವು ಒಳ್ಳೆ ಕಡೆ ನೆಲೆ ನಿಲ್ಲಬೇಕು, ಒಳ್ಳೆ ಸ್ಟೇಟಸ್ ಆಗಬೇಕು ನೀವು ಅಂತೇಳಿ ಅಮ್ಮ ತುಂಬ ಆಸೆ ಪಟ್ಟಿದ್ರು. ಅಪ್ಪನಿಗೆ ತುಂಬ ಪ್ರೀತಿ, ಆದರೆ ಆ ಪ್ರೀತಿನ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಗೊತ್ತಿಲ್ಲ, ಅಷ್ಟು ಮುಗ್ಧ ನಮ್ಮ ತಂದೆ. ಆದರೆ ನಮ್ಮಮ್ಮ ಎಕ್ಸ್ಪ್ರೆಸಿವ್, ನಮ್ಮ ತಂದೆ ನಾನ್ ಎಕ್ಸ್ಪ್ರೆಸಿವ್. ಅವ್ರು ಟಾಕೆಟಿವ್ ಅಲ್ಲ, ಇಂಟ್ರೋವರ್ಟ್. ಆದರೆ ಒಳಗಡೆ ಪ್ರೀತಿ ವಿಶ್ವಾಸ ಇರೋದು ಗೊತ್ತಾಗತ್ತೆ. ಅಮ್ಮಂಗೆ ತುಂಬ ಹೇಳೋ ಅಂಥ ಸ್ವಭಾವ, ಒಂಥರ ಬುದ್ಧಿವಂತೆ, ಚಾಲೆಂಜಿಂಗ್ ನೇಚರ್ ನಮ್ಮಮ್ಮಂದು. ಬಹುಶಃ ನನ್ನ ಚಾಲೆಂಜಿಂಗ್ ನೇಚರ್ ಎಲ್ಲ ಅಮ್ಮನಿಂದಲೇ ನನಗೆ ಬಂದಿದೆ ಅಂತ ಅನ್ಸುತ್ತೆ. ಏನಾದರೂ ಅಪರೂಪಕ್ಕೆ ಮುಗ್ಧತೆ ಅಂತ ಏನಾದ್ರು ಕಾಣಿಸಿದ್ರೆ ನಮ್ಮ ಅಪ್ಪನಿಂದ ಬಂದಿರ್ಬೋದು, ಅದ್ಗೇನಾದ್ರು ಕಂಡ್ರೆ ಮಾತ್ರ. ಹಾಗೆ ಅಮ್ಮನಿಗೆ ಓದಿಸ್ಬೇಕು ಅಂತ ಇದ್ದಿದ್ರಿಂದ ಏನೇ ಅಡೆತಡೆಗಳು ಬರಲಿ, ಏನೇ ಆರ್ಥಿಕ ವ್ಯವಸ್ಥೆಯಲ್ಲಿ ಏರುಪೇರಾಗ್ಲಿ, ನಮಗೆ ಓದಿಸ್ಲಿಕ್ಕೆ ಮಾತ್ರ ತೊಂದರೆ ಮಾಡಲಿಲ್ಲ. ಹೌದು, ನನ್ನ ಮಕ್ಳಿಗೆ ನಾನು ಓದಿಸ್ತೀನಿ ಅಂತೇಳಿ ಅವ್ರು ತುಂಬಾ ಗಟ್ಟಿ ಸ್ವಭಾವದವರಾಗಿದ್ರು. ಹಾಗಾಗಿ ಯಾವುದೇ ಗೌರ್ಮೆಂಟ್ ಕಾಲೇಜ್ಗಳಿಗೆ ಹೋಗದೆ, ಅವತ್ತಿನ ಕಾಲಕ್ಕೆ ಜೂನಿಯರ್ ಕಾಲೇಜು ಮತ್ತೆ ನಮ್ಮ MES ವಾಸ್ ಕಾಂಪಿಟೇಷನ್ನು. ಆದರೆ ನನಗೆ ಜೂನಿಯರ್ ಕಾಲೇಜಿಗೆ ಹೋಗ್ಲಿಕ್ಕೆ ಭಾಳ ಆಸೆ ಇತ್ತು. ಅಂದರೆ MESಗಿಂತ ಒಂದು ಒಳ್ಳೆ ಹೆಸರು ಮಾಡಿತ್ತು ಅವಾಗ ಅಂತೇಳಿ. ಆದರೆ ಜೂನಿಯರ್ ಕಾಲೇಜ್ ನಾನು ಅಪ್ಲಿಕೇಶನ್ ಹಾಕಿದಾಗ ನಾನು ಮೊದಲನೇ ರೌಂಡಲ್ಲಿ ಸೀಟ್ ಸಿಗಲಿಲ್ಲ. ಆಯಿತು, ಸೆಕೆಂಡ್ ರೌಂಡಿಗೆ ಹಾಕ್ತೆ, ಸೆಕೆಂಡ್ ರೌಂಡಿಗೆ ಸೀಟ್ ಸಿಕ್ತು. ಆದರೆ ಅಮ್ಮನಿಗೆ ಸೇರಿಸ್ಲಿಕ್ಕೆ ಇಷ್ಟ ಇಲ್ಲ. ಗೌರ್ಮೆಂಟ್ ಕಾಲೇಜ್ ಅಂತ ಅಲ್ಲ, ಗೌರ್ಮೆಂಟ್ ಕಾಲೇಜ್ ಅಂತ ಅಲ್ಲ. ಯಾಕಂದ್ರೆ ಗೌರ್ಮೆಂಟ್ ಕಾಲೇಜ್ ಆಗಿನೂ ಅದು ತುಂಬಾ ಒಳ್ಳೆ ಸ್ಕೋರ್ ಮಾಡ್ತಾ ಇದೆ. ಇವತ್ತಿಗೂ ಕೂಡ ಆ ಸ್ಕೋರಿಂಗ್ ನಲ್ಲಿ ಕಡಿಮೆ ಇಲ್ಲ. ಆ ಸಕ್ಸಸ್ ಅನ್ನ ಅದು ಹಾಗೆ ಕಾಪಾಡ್ಕೊಂಡು ಬಂದಿದೆ ಜೂನಿಯರ್ ಕಾಲೇಜ್. ಎಕ್ಸಾಕ್ಟ್ಲಿ, ಯು ಗಾಟ್ ಇಟ್. ತುಂಬಾ ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ. ಹುಡುಗರಿದ್ದಾರೆ ಅನ್ನೋ ಏಕೈಕ ಕಾರಣಕ್ಕೆ ನಮ್ಮಮ್ಮ ಜೂನಿಯರ್ ಕಾಲೇಜ್ ಸೇರಿಸಲ್ಲ. ಕೋಎಡ್ ಎಜುಕೇಶನ್ ಬೇಡಮ್ಮ, ನೀನು MESಗೆ ಹೋಗು ಆರಾಮಾಗಿ. ಮತ್ತೆ ಜೊತೆಗೆ MES ನಮ್ಮ ಮನೆಗೆ ಬಹಳ ಹತ್ರ, ಮಾರ್ಕೆಟ್ ರೋಡ್ ಅಲ್ಲ, ಈ ಕಡೆಗೆ ರೋಡ್ ದಾಟಿದ್ರೆ MES ಕಾಲೇಜು, ಜೊತೆಗೆ ಹುಡುಗಿರ್ ಕಾಲೇಜು. ಈಗ ಇಲ್ಲೇ 1ರಿಂದ 10ನೇ ಕ್ಲಾಸ್ ಹುಡುಗಿರ್ ಜೊತೆಗೆ ಬೆಳೆದಾಯ್ತು. 2 ವರ್ಷ ಯಾಕೆ ಬಿಡ್ಬೇಕು, ಅದು ಯೌವನದ ವಯಸ್ಸು, ಇರೋದೇ 2 ಹೆಣ್ಮಕ್ಳು, ಬೇಡಮ್ಮ MESಗೆ ಹೋಗು ಅಂತೇಳಿ ನಮ್ಮ ಅಮ್ಮನೇ ಹೋಗಿ ಅಡ್ಮಿಷನ್ ಮಾಡಿಸಿ ದುಡ್ಡು ಕೊಟ್ಟು ಬಂದಾಯ್ತು. ತಗೋ, ನಿನಗೆ ಅಡ್ಮಿಷನ್ ಮಾಡಿಸಿದೀನಿ, ನಾಳೆಯಿಂದ ನೀನು ಅಲ್ಲಿಗೆ ಹೋಗಬೇಕು. ಆ್ಯಂಡ್ ಆಬ್ವಿಯಸ್ಲಿ ಇವತ್ತಿನ ದಿನದಲ್ಲಿ ಹೇಗಿದೆ ಹಾಗೆ ಸೈನ್ಸ್ ಅಂತಂದರೆ ಒಂದು ಗ್ರೇಟ್ನೆಸ್ಸು. ಅವಾಗ ಪರ್ಸೆಂಟೇಜು ತುಂಬ ಚೆನ್ನಾಗಿ ಬಂದಿತ್ತು. ಡಿಸ್ಟಿಂಕ್ಷನಲ್ ಪಾಸ್ ಆಗಿದ್ದೆ 10th ಸ್ಟ್ಯಾಂಡರ್ಡ್ನ. ಹಾಗಾಗಿ ಆಬ್ವಿಯಸ್ಲಿ ಡಿಸ್ಟಿಂಕ್ಷನಲ್ ಪಾಸ್ ಆದಮೇಲೆ ಸೈನ್ಸ್ ತಗೊಂಡ್ಲೇಬೇಕು ಅನ್ನೋದೊಂದು ಷರತ್ತು, ವಿಧಿ ನಿಯಮ ಅನ್ನೋ ಹಂಗೆ, ಸಾಮಾಜಿಕ ವಿಧಿ ನಿಯಮ. ಡಿಸ್ಟಿಂಕ್ಷನಲ್ ಪಾಸ್ ಆಗಿದ್ಯಾ, ನೀನ್ ಸೈನ್ಸ್ ತಗೋಬೇಕು. ಹೆಣ್ಮಗು ಅಂತ ಈಗ ಆರ್ಟ್ಸ್ ತಗೋಬೇಕು, ಇವಳಿಗೆ ಏನ್ ಸೈನ್ಸ್ ಏನಿದೆ ಅಂತ ಯಾವತ್ತೂ ಮಾಡಿಲ್ಲ. ಖಂಡಿತ ಇಲ್ಲ. ಯಾಕಂದ್ರೆ ನಮ್ಮ ಅಜ್ಜ ಅಜ್ಜಿಗೂ ಒಬ್ಳೆ ಮಗಳಿಗೆ ಮಕ್ಕಳಲ್ವಾ, ಹಾಗಾಗಿ ಅವರು ತುಂಬಾ ನನ್ನನ್ನು ಮುತುವರ್ಜಿ ವಹಿಸಿದ್ರು. ಇನ್ನೊಂದು ಸಂದರ್ಭ ಈ ಡಿಸ್ಟಿಂಕ್ಷನ್ ಅಂದಾಗ ನಂಗೆ ನೆನಪಾಯ್ತು. ಡಿಸ್ಟಿಂಕ್ಷನ್ ಅಂತಂದ್ರೆ ಅವತ್ತಿನ ಕಾಲಕ್ಕೆ ತುಂಬಾ ಗ್ರೇಟು. ಇವತ್ತು 99 ತೆಗೆದವ್ರಿಗೂ ವ್ಯಾಲ್ಯೂ ಇಲ್ಲ, ಬಟ್ ಅವ್ರು ಡಿಸ್ಟಿಂಕ್ಷನ್ ತೆಗ್ದಿದ್ದಾರೆ ಅಂತಂದರೆ ತುಂಬ ಗ್ರೇಟು. ನಾನು ಡಿಸ್ಟಿಂಕ್ಷನ್ ರಿಸಲ್ಟ್ ಬಂದಿದೆಯಲ್ಲ ಅಂತ ಹೇಳಿ ನಮ್ಮ ಅಜ್ಜ ಅಜ್ಜಿಗೆ ಹೋಗಿ ಹೇಳಬೇಕು ಅಂತ ಹೇಳಿ ಓಡ್ ಹೋದೆ. ಅಜ್ಜ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಹಾಗಾಗಿ ಅವರಿಗೆ ಪರ್ಸೆಂಟೇಜ್ಗಳೆಲ್ಲ ಗೊತ್ತಾಗುತ್ತೆ. ಅಣ್ಣ ಅಂತ ಕರಿತೀವಿ, ಅಣ್ಣ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಯಿತು ಅಂತೇಳಿ. ಅಣ್ಣಂಗೆ ತುಂಬ ಖುಷಿ. ಅವ ಹತ್ರ ಬಂದೆ, ಅಜ್ಜಿ ಒಲೆ ಉರಿ ಹಾಕ್ತಾ ಇದ್ರು. ನಾನು 10th ಪಾಸ್ ಆಯಿತು, ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ ಗೊತ್ತಾ ಅಂತೇಳಂದೆ.
ನಮ್ಮ ಅಜ್ಜಿ ಒಂದೇ ಸಲ ಶಾಕ್ ಆಗೋಯ್ತು. ಅಯ್ಯೋ ಹೌದೇನವ, ಡಿಸ್ಟಿಂಕ್ಷನ್ ಆಯ್ತಾ, ನಾನು ಫಸ್ಟ್ ಕ್ಲಾಸ್ ಆದ್ರೂ ಬರುತ್ತೆ ಅಂತ ಅನ್ಕೊಂಡಿದ್ನಲ್ಲೇ ಅಂದ್ಬಿಟ್ರು. ಅವ್ವ ಡಿಸ್ಟಿಂಕ್ಷನ್ ಅಂದ್ರೆ ಅದಕ್ಕೂ ಜಾಸ್ತಿ ಕಣವ ಅಂತಂದೆ. ಅಯ್ಯೋ ಹೌದೇನೆ, ಡಿಸ್ಟಿಂಕ್ಷನ್ ಅಂದ್ರೆ ಅದಕ್ಕೂ ಜಾಸ್ತಿನಾ? ಓ ಆಯ್ತು ಬಿಡು, ಚೆನ್ನಾಗ್ಲಿ ಕಣವ, ಒಳ್ಳೆ ಚೆನ್ನಾಗಿ ಹಿಂಗೆ ಮುಂದೆನೂ ಹಿಂಗೆ ಚೆನ್ನಾಗಿ ಓದ್ಬೇಕು ಹಾಗೆ ಹೇಳಿದ್ರು. ಅಂದ್ರೆ ಅವರಿಗೆ ಅವತ್ತಿನ ಹೆಣ್ಮಕ್ಳುಗಳೆಲ್ಲ ಅಷ್ಟೇ, ಒಲೆ ಉರಿ ಹಾಕು ಅಡಿಗೆ ಮಾಡು, ಬಟ್ ಎಟ್ ಅವರಿಗೆ ಅವ್ರ ಕುಡಿಗಳು ತುಂಬಾ ಚೆನ್ನಾಗಿ ಬೆಳಿಬೇಕು ಅನ್ನೋ ಒಂದು ಆಶೋತ್ತರ ಇತ್ತು. ಅದು ನಾವು ಇವತ್ತು ನೆನಪಿಸ್ಕೊಳ್ಬೇಕು. ಇವತ್ತೇನು ನಾವಿಲ್ಲಿ ಕೂತಿದ್ದೀವಿ ಅದಕ್ಕೆಲ್ಲ ಅವ್ರ ಆಶೀರ್ವಾದ, ಅವ್ರ ಕೃಪೆ, ಚೆನ್ನಾಗಿ ಬೆಳಿಬೇಕು ನಮ್ಮ ಮಕ್ಕಳು ಅನ್ನೋ ಒಂದು ಆ ಮಾತೆ ಸಾಕ್ಷಿ. ಮಾತು ಪ್ಲಸ್ ಅವರು ಆ ಥರ ಪೂರಕವಾಗಿ ಎಲ್ಲದೂ ಸಹಾಯವಾಗಿರ್ಲಿ ಆ ಥರದ ಒಂದು ಮೋಟಿವೇಟ್ ಮಾಡ್ತಿದ್ರು, ಪ್ರೋತ್ಸಾಹ ಮಾಡ್ತಿದ್ರು. ಖಂಡಿತ ಅದು ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ನಿಮಗೆ ಈಗ ಕಾಲೇಜ್ಗೆ ಹೋದ್ರಿ 10th ಮುಗಿಸ್ಕೊಂಡು ಅಷ್ಟು ಮೋಟಿವೇಟೆಡ್ ಆಗಿ, ಸೊ ಅಲ್ಲಿ ಕಾಲೇಜಲ್ಲಿ ಹೇಗಿತ್ತು ನಿಮ್ಮ ಆಸಕ್ತಿಗಳು ಯಾವ ಥರ ಬೆಳವಣಿಗೆ ಆಗೋಕೆ ಶುರು ಆದವು? ಬಿಕಾಸ್ ನಾವು ಎಲ್ಲ ಕಡೆ ಹೇಳ್ತೀವಿ ಏನು ಟೀನೇಜಲ್ಲಿ ಅಥವಾ ಕಾಲೇಜ್ ಡೇಸಲ್ಲಿ ನಾವು ಏನನ್ನು ರೂಪಿಸ್ಕೊಂತೀವಿ ನಮ್ಮ ನೆಕ್ಸ್ಟ್ ಭವಿಷ್ಯ ರೂಪಿಸ್ಕೊಂಡು, ನೀವೇ ಎಷ್ಟೋ ಕಡೆ ಹೇಳಿದ್ದೀರಾ. ಹೌದು. ಆ ಪೊಲೀಸ್ ಅವ್ರ ಗೆಸ್ಟ್ ಅನ್ನ ಇನ್ವೈಟ್ ಮಾಡ್ಲಿಕ್ಕೆ ಒಂದು ವಚನವನ್ನ ನಾನು ಲಿಂಕ್ ಮಾಡಿದೆ. ಆ ವಚನ ಇದು: ಇನ್ನೇನು ಮದುವೆ ಮಾಡೋಣ, ಕಳಿಸ್ಬಿಡೋಣ, ಕೊಟ್ಟೆನ್ ಕುಲದ ಹೊರಗೆ ಅಂತ. ಅಷ್ಟು ಚೆನ್ನಾಗಿ ಬರ್ಕೊಂಡ್ ಬಂದಿದ್ಯಲ್ಲಮ್ಮ, ಎಲ್ಲಿದ್ಯಮ್ಮ ನೀನು ಇಷ್ಟು ದಿವಸ ಅಂದ್ಬಿಟ್ರು. ನೀವು ಇಂಜಿನಿಯರಿಂಗ್ ಮಾಡಿದ್ದು ಮದುವೆಯ ನಂತರ. ಒಂದು ಟಾಸ್ಕ್ ಏನು, ಪ್ರವಾಸ ಹೋಗಿ ಬಂದ್ಮೇಲೆ ಆ ಪ್ರವಾಸದ ಮೇಲೆ ನೀವೊಂದು ಪ್ರಬಂಧ ಬರಿಬೇಕು. ಇದುವರೆಗೂ ನೀವು ಬಾಲಕಿಯರ ಕಾಲೇಜ್, ಬಾಲಕಿಯರ ಸ್ಕೂಲಲ್ಲಿ ಬಂದಿದ್ದೀರಾ, ಈಗ ಕೋಎಡ್, ಅದು ಬೇರೆ ನೀವು ಮ್ಯಾರಿಡ್. ಫೋನ್ ಬಂತಲ್ಲ ಅಂತೇಳಿ ಕೆಳಗಡೆ ಅಪ್ಪ ರಿಸೀವ್ ಮಾಡಿದ್ದಾರೆ. ಅವ್ರು ರಿಸೀವ್ ಮಾಡೋ ಅದೇ ಸಂದರ್ಭಕ್ಕೆ ನಾನು ಕೂಡ ಫೋನ್ ರಿಸೀವ್ ಮಾಡಿದೆ. ಆ ಕಡೆಯಿಂದ ನಮ್ಮಣ್ಣ ಫೋನ್ ಮಾಡಿದ್ರು, ಹಲೋ. ಇಷ್ಟ ಇಲ್ದಿದ್ದನ್ನ ಮಾಡ್ತಾರೆ ಬಿಕಾಸ್ ಅವ್ರ ಫ್ಯಾಮಿಲಿ ಮತ್ತೆ ಅವ್ರ ಸೀಟಿಗೆ ಹೋಗಿ, ಟ್ಯೂಷನ್ಗೆ ಹೋಗಿ, ಮನೆಗೆ ವಾಪಸ್ ಬಂದು ನಾನು ನಿಶ್ಚಿತಾರ್ಥ ಆಗಿದ್ದೀನಿ. ಅವರಿಗೆ ಹೆಣ್ಣು ನೋಡಕ್ಕೆ ನಾನೇ 2 ಮನೆಗೆ ಹೋಗಿದ್ದೀನಿ ನಮ್ಮ ಅಮ್ಮನ ಜೊತೆಗೆ. ಅಮ್ಮ ಡಯಟ್ ಕಾಲೇಜಿಗೆ ಸೇರಿಸ್ತಾರಂತೆ, ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ನಾನು ಇಂಜಿನಿಯರಿಂಗೇ ಮಾಡಬೇಕು ಅಂತೇಳಿ. ನಾನು ಎಲ್ಲರೂ ಕೂಡ ತಂದೆ ತಾಯಿ ಜೊತೆಗೆ ಹೋಗ್ತಾರೆ. ಐ ವಾಸ್ ದ ಓನ್ಲಿ ಕ್ಯಾಂಡಿಡೇಟ್ ವಿಚ್ ವೆಂಟ್ ದೇರ್ ವಿತ್ ದ ಹಸ್ಬೆಂಡ್.